ಬೇರೆ ಕಡೆ ಹೋದಾಗ ಕಸ್ಟಮರ್ಸ್‌ಗೆ ಜಸ್ಟ್ ಟೈಲ್ಸ್‌ನ ಅವರು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಕಳಿಸ್ತಾರೆ ಅಷ್ಟೇನೆ. ಅಷ್ಟೇನೆ. ಹೌದು. ಏನು ಪೌಡರ್ ಬಂದ್ರು ಮಾಡಿ ತಗೊಂಡ್ವಿ. ಕಳಿಸ್ಬೋದು ಮ್ಯಾಕ್ಸ್ ಹಾ. ಅಂದ್ರೆ. ಜಸ್ಟ್ ಬಂದ್ರು ತಗೊಂಡ್ರು ಹೋದ್ರು ನಮಗೆ ಓಕೆ. ಕಾಸು ಬಂತು ಮುಗಿದೋಯ್ತು ಕತೆ ಮುಗೀತು. ಅಷ್ಟೇನೆ. ಹಾ. ಬಟ್ ನಮ್ದು ಹಂಗಲ್ಲ. ಹಾ, ಪಾಪ ಹಾ. ಮನೆ ಮುಗಿಯೋ ತನಕ ನಾವೆಲ್ಲ ನೋಡ್ಕೊಂತಾ ಇರ್ತೀವಿ. ಆ್ಯಕ್ಚುಲಿ ಪ್ರಿನ್ಸ್ ಸೆರಾಮಿಕ್ಸ್ ಏನಕ್ಕೆ ಹೋಗಬೇಕು ಅಂದರೆ ನೀವು ಕ್ವಾಲಿಟಿ ಆಮೇಲೆ ಪ್ರೈಸಿಂಗಿಗೆ ಕಂಪ್ಯಾರಿಟಿವ್ಲಿ ಮಾಡಿದ್ರೆ ಇವ್ರಿಗಿನ ಮಾರ್ಕೆಟಲ್ಲಿ ಕಡಿಮೆ ಕೊಡೋರು ಇದ್ದಾರೆ. ಓಕೆ. ಬಟ್ ದ ಮೇನ್ USP ಏನಂದ್ರೆ ಇವ್ರದ್ದು ಆಫ್ಟರ್ ಸೇಲ್ಸ್. ಅವರು ಸರ್ ಹೀಗೆ ಲೇ ಮಾಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ, ಈ ಬಾತ್ರೂಮ್ಸಲ್ಲಿ ಹೀಗೆ ಯೂಸ್ ಮಾಡ್ಕೊಳ್ಳಿ ಅನ್ನೋದು ಇವರೇ ಒಂದು ಸಜೆಷನ್ಸ್ ಕೊಡ್ತಾರೆ. ಕರೆಕ್ಟ್ ಸರ್. ಸೊ ಇವಾಗ ನಾವು ಸ್ವಂತದಾಗಿ ನಿಂತು ಕಟ್ಸಿದಾಗ ಇವ್ರದ್ದು ಪಾಯಿಂಟ್ಸ್ ಸ್ವಲ್ಪ ಆ್ಯಡ್ ಆಗುತ್ತೆ. ಸೊ ಅದನ್ನ ಇವಾಗ ನಮ್ದು ಏನು ಕಾಣಿಸ್ತಿದೆಯೋ ಇಟ್ಸ್ ಮೋಸ್ಟ್ಲಿ ಬಿಕಾಸ್ ಆಫ್ ದೆಮ್. ಓಕೆ. ನಾವೇನ್ ಮಾಡಿದ್ವಿ 2x2, 2x1 ಮತ್ತೆ 1x1 ಮತ್ತೆ ಅದರಲ್ಲಿ ಹೈಲೈಟರ್ ಮಾಡಿದ್ವಿ. ಓ, ಕಾಂಬಿನೇಷನ್ ಮಾಡಿರೋದು. ಕಾಂಬಿನೇಷನ್ ಮಾಡಿರೋದು. ಹಾ. ಇಲ್ಲಿಗೆ ಉಯ್ಯಾಲೆ ಬರುತ್ತೆ ಅವ್ರದ್ದು. ಇಲ್ಲಿ ಮೇಲೆ ಒಯ್ಯಲೇ ಬರುತ್ತಾ? ಅದಕ್ಕೆ ಮ್ಯಾಚಿಂಗ್ ಬಂದ್ಬಿಟ್ಟು ಮೊರಕನ್ ಹಾಕಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಟೈಲ್ಸ್ ಇನ್ಫಾರ್ಮೇಷನ್ ಜೊತೆ. ಏನಪ್ಪ ಮನೆ ಮುಂದೆ ನಿಂತ್ಕೊಂಡು ಟೈಲ್ಸ್ ಇನ್ಫಾರ್ಮೇಷನ್ ಹೇಳ್ತಿದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ವೀಕ್ಷಕರೇ. ಸೊ ಈ ಮನೆ ಕಟ್ಟಿದವ್ರು ಯಾರೋ ನಮ್ಗೆ ಗೊತ್ತಿಲ್ಲ, ಆದರೆ ಈ ಮನೆ ಟೈಲ್ಸ್ ಸಪ್ಲೈ ಮಾಡಿರೋಂಥವ್ರು ನಮ್ಮ ಪ್ರಿನ್ಸ್ ಸೆರಾಮಿಕ್ಸ್ ಅವರು. ಹೌದು, ಬನ್ನಿ ಸರ್, ನಾವು ಯಾವ ರೀತಿ ಟೈಲ್ಸ್ ಹಾಕ್ತೀವಿ, ಯಾವ ರೀತಿ ಲುಕ್ಸ್ ಕೊಡ್ತೀವಿ, ಆ್ಯಂಡ್ ಕಸ್ಟಮರ್ಗೆ ಟೈಲ್ಸ್ ಮಾರ್ಬಿಟ್ಟು ಸುಮ್ಮನೆ ಇರೋದಿಲ್ಲ, ಯಾವ ರೀತಿ ಸಪೋರ್ಟ್ ಕೊಡ್ತೀವಿ, ಪ್ರತಿಯೊಂದನ್ನು ಕೂಡ ಕಸ್ಟಮರ್ ಹತ್ರ ಕೇಳಿ ತಿಳ್ಕೊಳ್ಳಿ ಅಂತ ಕರೆದ್ರು ನಮ್ಮ ಮಧುಸೂದನ್ ಸರ್. ಅದಕ್ಕೋಸ್ಕರ ಮನೆಗೆ ಬಂದಿದ್ದೀವಿ. ಮನೆ ನೋಡ್ದಂಗಾಯ್ತು, ಜೊತೆಲಿ ಯಾವ ರೀತಿ ಟೈಲ್ಸ್ ಹಾಕಿದ್ದಾರೆ ಅದನ್ನು ನೋಡ್ದಂಗಾಯ್ತು, ಕಸ್ಟಮರ್ ಜೊತೆ ರಿಲೇಷನ್ಶಿಪ್ ಯಾವ ಥರ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ನೋಡ್ದಂಗಾಯ್ತು. ಇವೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಒಂದು ಮನೆ ಮುಂದೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮಧುಸೂದನ್ ಸರ್ ಇಲ್ಲೇ ಇದ್ದಾರೆ, ಪ್ರಿನ್ಸ್ ಸೆರಾಮಿಕ್ಸ್ ಕಡೆಯಿಂದ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಓ ಸೂಪರ್ ಸರ್. ಸರ್ ನಿಮ್ಮದು ಇದಿದೆಯಲ್ಲ, ಈ ಅಪ್ರೋಚ್ ತುಂಬ ಚೆನ್ನಾಗಿದೆ. ಶೋರೂಮ್ ತೋರಿಸೋದು ಇದ್ದೇ ಇರುತ್ತೆ, ಆದರೆ ಒಂದು ಮನೆಯನ್ನು ತೋರಿಸೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ತಂದಿರೋ ಪ್ರಾಡಕ್ಟನ್ನು ಯಾವ ರೀತಿ ಹಾಕಿದ್ದಾರೆ, ಏನು ಕತೆ, ಯಾಕಂದ್ರೆ ನೀವೇನೋ ಕೊಟ್ಟು ಕಳಿಸ್ಬಿಡ್ತೀರಾ, ಇಲ್ಲಿ ಆಗಬೇಕಲ್ಲ ಅದನ್ನು ಸರಿಯಾಗಿ. ಕರೆಕ್ಟ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಎಲ್ಲಿದ್ದೀವಿ ಸರ್ ನಾವು ಆ್ಯಕ್ಚುಲಿ ಇವಾಗ? ಸರ್ ಇದು ಲಗ್ಗೆರೆನಲ್ಲಿ ಇದೀವಿ. ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಲೋಕನಾಥ್ ಅಂತ. ಲೋಕನಾಥ್ ಅಂತ. ಈ ಮನೆ ಅಂತ ಬಂದಾಗ ಯಾವ್ಯಾವ ರೀತಿ ಟೈಲ್ಸ್ ಎಲ್ಲ ಕೊಟ್ಟಿದ್ದೀರಾ ಸರ್ ನೀವು? ಸರ್ ಇವ್ರಿಗೆ ಬಂದ್ಬಿಟ್ಟು ಕಾನ್ಸೆಪ್ಟ್ ವೈಸ್ ಟೈಲ್ಸ್ ಮಾಡಿದೀವಿ. ಮತ್ತೆ ಬಾತ್ರೂಮ್ಗೆ ಬಂದ್ಬಿಟ್ಟು ಸಿಂಗರ್ ಗ್ಲಾಸ್ ಯೂಸ್ ಮಾಡಿದ್ವಿ, ಅಂದ್ರೆ ಹೈ ಗ್ಲಾಸ್ ಮೇಲೆ ಕಾರ್ವಿಂಗ್ ಬರುವಂತದ್ದು. ಮತ್ತೆ ಫ್ಲೋರ್ಗೆ ಬುಕ್ನೆಸ್ ಡಿಸೈನ್ಸ್ಗಳನ್ನ ಯೂಸ್ ಮಾಡಿದ್ವಿ, ಮತ್ತೆ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ವಿ. ಮತ್ತೆ ಔಟ್ ಸೈಡ್ ಕ್ಲಾಡಿಂಗ್ ಬಂದ್ಬಿಟ್ಟು ನಿಮಗೆ ಟ್ರಾಮೆಂಟಿನೋ ಡಿಸೈನ್ ಯೂಸ್ ಮಾಡಿದ್ವಿ. ಅದು ಡಿಫ್ರೆಂಟ್ ಆಗಿ ಹಾಕಿದ್ವಿ, ಅದನ್ನ ತೋರಿಸ್ತೀವಿ. ಎಲ್ಲ ತೋರಿಸ್ಬಿಡೋಣ ಎಲ್ಲ ಅಲ್ವಾ? ತೋರಿಸ್ತೀವಿ. ಸೊ ಈ ಮನೆಯ ಟೈಲ್ಸ್ ಬಜೆಟ್ ಅಂತ ಬಂದಾಗ ಏನು ಬಜೆಟ್ ಆಯ್ತು ಸರ್ ಇಲ್ಲಿ? ಸರ್ ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಂದು 4 to 5 lakhs ತನಕ ಆಗಿದೆ ಸರ್. 4 to 5 lakh. ಯಾಕಂದ್ರೆ ಸ್ಮಾರ್ಟ್ ಮಾರ್ಬಲ್ ಬಂದ್ಬಿಟ್ಟು ಎಲ್ಲ ಫ್ಲೋರ್ಗೆ ಹಾಕಿದ್ದಾರೆ, ಸೊ ಹಾಗಾಗಿ ಸ್ವಲ್ಪ ಬಜೆಟ್ ಜಾಸ್ತಿ ಆಗಿದೆ. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ಸೊ ನಮ್ಮ ವೀಕ್ಷಕರು ಯಾಕೆ ಪ್ರಿನ್ಸ್ ಸೆರಾಮಿಕ್ಸ್ ಅನ್ನ ಚೂಸ್ ಮಾಡಬೇಕು ಅಂತ ಬೆನಿಫಿಟ್ ಏನು ನಿಮ್ಮ ಹತ್ರ ಬರೋದ್ರಿಂದ? ಸರ್ ನೀವು ಬೇರೆ ಕಡೆ ಹೋದಾಗ ಕಸ್ಟಮರ್ಸ್ಗೆ ಜಸ್ಟ್ ಟೈಲ್ಸ್ ನ ಅವರು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಕಳಿಸ್ತಾರೆ ಅಷ್ಟೇನೆ. ಅಷ್ಟೇನೆ. ಹೌದು. ಏನು ಪೌಡರ್ ಮಾಡಿ ಕಳಿಸ್ಬೋದು ಮ್ಯಾಕ್ಸ್ ಅಂದ್ರೆ. ಜಸ್ಟ್ ಬಂದ್ರು ತಗೊಂಡ್ರು ಹೋದ್ರು ನಮಗೆ Okay. ಕಾಸು ಬಂತು ಮುಗಿದೋಯ್ತು ಮುಗೀತು. ಕತೆ ಅಷ್ಟೇನೆ. ಹಾ. ಬಟ್ ನಮ್ದು ಹಂಗಲ್ಲ. ಹಾ, ಹಾ. ಮನೆ ಮುಗಿಯೋ ತನಕ ನಾವೆಲ್ಲ ನೋಡ್ಕೊಂತಾ ಇರ್ತೀವಿ, ಜೊತೆಲಿ ಇರ್ತೀರಾ? ಜೊತೆಲಿ ಇರ್ತೀವಿ. ಮತ್ತೆ ಅವ್ರ ಎಂಟೈರ್ ಮನೆ ಮುಗಿಯೋ ತನಕ ಟ್ರಾನ್ಸ್ಪೋರ್ಟೇಷನ್ ನಾವು ಫ್ರೀ ಆಗಿ ಕೊಡ್ತಾ ಇರ್ತೀವಿ. ಫ್ರೀ ಟ್ರಾನ್ಸ್ಪೋರ್ಟೇಷನ್. ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮನೆ ಮುಗಿಯೋ ತನಕ ಒಂದ್ ಹಾ, ಬಾಕ್ಸ್ ಕೇಳಿ ಒಂದ್ ಪೀಸ್ ಕೇಳಿ ಫ್ರೀ ಆಗಿ ಬರ್ತಾನೆ ಇರುತ್ತೆ. ಓಕೆ 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 So ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು, ಓಕೆ. ಯಾಕಂದ್ರೆ ಮನೆ ಕಟ್ಟೋದು ಒಂದೇ ಸಲ. ಸೊ ಅದಕ್ಕೆ ಒಳ್ಳೆ ಮೆಟೀರಿಯಲ್ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮ ಉದ್ದೇಶ ಅಲ್ವಾ? ಇದನ್ನ ಸಾರ್ ಹತ್ರ ಒಂದೇ ಅಲ್ಲ, ಓನರ್ ಹತ್ರನೂ ಕೇಳೋಣ. ನಿಜವಾಗ್ಲೂ ಸರ್ ಬರ್ತಾ ಇದ್ರಾ? ನಿಜವಾಗ್ಲೂ ಫ್ರೀ ಆಗಿ ಮಧ್ಯದಲ್ಲಿ ಏನಾದ್ರು ಬೇಕಂತಂದ್ರೂ ಕೊಟ್ರ, ಫ್ರೀ ಸಪ್ಲೈ ಮಾಡಿದ್ರ, ಅದನ್ನು ಕೂಡ ತಿಳ್ಕೊಳ್ಳೋಣ. ಫಸ್ಟ್ ಮನೆ ನೋಡ್ಬೇಕು, ಒಂದೊಂದಾಗಿ ತಿಳ್ಕೊಳ್ಳೋಣ ಸರ್. ಒಂದ್ ಕಡೆಯಿಂದ ಹೋಗೋಣ ಹಾಗಾದ್ರೆ, ಹೋಗೋಣ ಸರ್. ಎಲಿವೇಶನ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬನ್ನಿ. ಎಲಿವೇಶನ್ ಇದೆ ಸರ್. ಬನ್ನಿ ಬನ್ನಿ ಸರ್. ಈಗ ಫಸ್ಟ್ ಎಲಿವೇಶನ್ ಅಂತ ಬಂದಾಗ ತಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನಿದೆ? ಎಲಿವೇಶನ್ ತುಂಬ ಚೆನ್ನಾಗಿ ಬಂದಿದೆ ಮನೆದು, 30-40 ವೀಕ್ಷಕರೇ ಇದು. ಸರ್ ತಮ್ಮ ಕಾಂಟ್ರಿಬ್ಯೂಷನ್ ಏನು, ಎಲ್ಲಿದೆ ಟೈಲ್ಸ್ಗಳು ನೀವು ಹಾಕಿರುವಂಥದ್ದು ಟೈಲ್ಸ್? ಸರ್ ಇವಾಗ ನೋಡಿ, ಸೊ ಎಲ್ಲರೂ ಬಂದ್ಬಿಟ್ಟು ಟ್ರಾಮೆಟಿನೋ ಡಿಸೈನ್ ಆಲ್ಮೋಸ್ಟ್ ಅಲ್ಲಿ ಸಜೆಸ್ಟ್ ಮಾಡ್ತಾರೆ ಕಂಪ್ಲೀಟ್ ಆಗಿ. ಹೌದು. ಸೊ ನಾವೇನ್ ಮಾಡಿದ್ವಿ ಅಂತ ಅಂದ್ರೆ ಕೆಳಗಡೆ ಮತ್ತೆ ಎಂಟ್ರೆನ್ಸ್ ಅವ್ರ ಮನೆಗೆ ಹೋಗೋದಕ್ಕೆ, ಸೊ ನಾವು ಟ್ರಾಮೆಟಿನೋ ಡಿಸೈನ್ ನ ಅದು ಡಿಸೈನ್ ಆಗಿ ಮಾಡಿದೀವಿ. ಕೆಳಗಡೆ ಮಾತ್ರ? ಕೆಳಗಡೆ ಮಾತ್ರ. Okay. ಮೇಲ್ಗಡೆ ಎಲ್ಲ ಪ್ಲೈನ್ ಕಲರ್ ಗ್ರೇನ ಯೂಸ್ ಮಾಡಿದ್ವಿ. ಪ್ಲೇನ್ ಕಲರ್ ಗ್ರೇನಾ? ಗ್ರೇ ಕಾಣ್ತಾ ಇದೆ ಅಲ್ಲ? ಕಾನ್ಸೆಪ್ಟ್ ವೈಸ್ ಅಲ್ಲಿ ಮಾಡಿದ್ವಿ ಅದನ್ನ. ಹೌದು ಹೌದು. ಡಿಫ್ರೆಂಟ್ ಸೈಜಸ್ ಅನ್ನ ತಗೊಂಡು ಮಾಡಿರೋದು. ಗ್ರೇನಾ ಸರ್ ಅದು? ಗ್ರೇ. ಸೊ ಸ್ವಲ್ಪ ನಮಗೆ ಕೆಲಸ ಕೂಡ ಸಿಮೆಂಟ್ ಫಿನಿಶ್ ಅಲ್ಲಿ ಸಿಮೆಂಟ್ ಕಾಣಿಸುತ್ತೆ. ಫಿನಿಶ್ ಅಲ್ಲಿ ಬರ್ತಾ ಇದೆ. ಓಕೆ. ಅದ್ರ ಮೇಲ್ಗಡೆ ಸರ್ ಅದನ್ನು ಸೇಮೇನಾ? ಸೇಮ್ ಎಲ್ಲದು ಸೇಮ್ ಇದು ಅವೆರಡು. ನೋಡಿ ವೀಕ್ಷಕರ, ಸೈಜ್ ಏನು ಬರುತ್ತೆ ಸರ್ ಅದು? ಇದು ಸರ್ 2x4 ಅಲ್ಲಿ ಕಟ್ ಪೀಸ್ ಮಾಡಿರೋದು ಇದು. 2x4 ಅಲ್ಲಿ ಕಟ್ ಪೀಸ್ ಮಾಡಿರೋದಾ? ಹೌದೌದು. ನೋಡಿ ವೀಕ್ಷಕರೇ, ನಾನು ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ.
ಎಲ್ಲ ಕಡೆ ಕಟ್ ಪೀಸ್ ಮಾಡಿದ್ದಾರೆ ಆ್ಯಂಡ್ ಅದು ಸೆಂಟ್ರಲ್ಲಿ ನಮಗೆ ಬ್ಲ್ಯಾಕ್ ಇದು ತೊಗೊಂಡಿದ್ದೀರಾ ಅದನ್ನೆಲ್ಲ ಹೌದು ನೋಡಿ ವೀಕ್ಷಕರೇ, ಚೆನ್ನಾಗಿ ಬಂದಿದೆ, ಲುಕ್ ಚೆನ್ನಾಗಿ ಕೊಡ್ತಾ ಇದೆ ಸರ್ ಇದು ಆ್ಯಕ್ಚುಲಿ. 100%. ಅದು ವಿಂಡೋ ಸುತ್ತ ಗ್ರೈನೇಟ್ ಯೂಸ್ ಮಾಡಿಬಿಟ್ಟು ಸೊ ಇದಕ್ಕೆ ಪ್ಲೈನ್ ಕಲರ್ 2x4ನೇ ಕಟ್ ಪೀಸ್ ಮಾಡಿ ಮಾಡಿರೋದು. ಸೊ ಎಲಿವೇಷನಲ್ಲಿ ಒಂದು ಒಳ್ಳೆ ಫಿನಿಶಿಂಗ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ ಅಂತ ಹೇಳ್ಬೋದು. ಶಿಖರ್ ಅಷ್ಟೇ ಅಲ್ಲ, ಬಾಲ್ಕನಿಯಲ್ಲಿ ಹಾಕಿರೋ ಟೈಲ್ಸ್ಗಳು ಕೂಡ ತುಂಬಾ ಯೂನಿಕ್ ಆಗಿದೆ. ಸರ್ ಬನ್ನಿ ಒಳಗಡೆ ನೋಡೋಣ ಹೋದ್ರೆ. ಓಕೆ, ಖಂಡಿತ ಸರ್ ಬನ್ನಿ. ಸರ್ ಫಸ್ಟ್ ಪಾರ್ಕಿಂಗಲ್ಲಿ ಯಾವ ರೀತಿ ಕ್ಲಾಡಿಂಗ್ ತೊಗೊಂಡಿದ್ದಾರೆ ಸರ್ ಇಲ್ಲಿ? ಸರ್ ಇದು ಏನು ಮಾಡಿದ್ವಿ ಅಂತಂದರೆ ಟ್ರಾವೆಂಟಿನೋ ಡಿಸೈನ್ನೇ ಹೀಗೆ ಗ್ರೂಮ್ ಮಾಡಿ ಡಿಸೈನ್ ಮಾಡಿ ಇದನ್ನ ಲೈ ಮಾಡಿರೋದು. ಓಕೆ, ಇದನ್ನ ಏನು ಮಾಡಿದ್ವಿ, ಎಂಟ್ರೆನ್ಸ್ ಇಲ್ಲಿಂದ ತೊಗೊಂಡು ಹಾಗೆ ಅವ್ರ ಎಂಟ್ರೆನ್ಸ್ ಮನೆಗೆ ಹೋಗಿದ್ವಿ. ಸೊ ಇಲ್ಲೂ ಕಂಟಿನ್ಯೂಟಿ ಆಗಿದೆ ಅದು, ಹಾಗೆ ಕಂಟಿನ್ಯೂ ಮಾಡಿಬಿಡಿ. ಬನ್ನಿ ಅಲ್ಲೂ ನೋಡೋಣ ಹೋಗ್ಬಿಟ್ಟು. ಸರ್ ಫಸ್ಟ್ ಹಂಗೆ ಎಂಟ್ರೆನ್ಸನ್ನು ತೋರಿಸ್ಕೊ ಬಂದ್ಬಿಡೋಣ. ಹೌದು, ಸೊ ವೀಕ್ಷಕರೇ ನೋಡ್ಬೋದು, ಶೋಲ್ ಆದಂಥ ಒಂದು ಒಳ್ಳೆ ಸ್ಪೇಸಸ್ ಆಗಿರೋ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ಲಾಡಿಂಗ್, ಫ್ರಂಟ್ ಕ್ಲಾಡಿಂಗ್ ಏನು ತೊಗೊಂಡಿದ್ದಾರೆ ಸರ್ ಇಲ್ಲಿ? ಸರ್ ಇದು ಕಾರ್ವಿಂಗ್, ಟ್ರಾವೆಂಟಿನ್ ಕಾರ್ವಿಂಗ್ ಅಲ್ಲಿ ಮಾಡಿದ್ವಿ. ಸೊ ಎಲ್ಲರೂ ನಾರ್ಮಲ್ ಆಗಿ ಬೇಸಿಕ್ ಆಗಿ ಪ್ಲೈನ್ ಆಗಿ ಹಂಗೆ ಹಾಕೊಂಡು ಹೋಗ್ತಾರೆ. ಓಕೆ, ನಾವು ಇದೇ ಇದರಲ್ಲಿ ಗ್ರೂಪ್ ಕೊಟ್ಕೊಂಡು ಮಾಡಿದ್ವಿ. ಇಲ್ಲಿ ಕಂಪ್ಲೀಟ್ ಗ್ರೂ ಕೊಟ್ಟಿದ್ದೀರಾ? ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದು ಕಾರ್ವಿಂಗ್ ಸೀರೀಸ್, ಕಾರ್ವಿಂಗ್ ಸೀರೀಸ್ ನಮಗೆ ಫೀಲ್ ಆಗುತ್ತಲ್ವಾ ಸರ್? ಫೀಲ್ ಆಗುತ್ತೆ, ಫುಲ್ ನೀವು ಹಾಗೆ ತೋರಿಸ್ಬೋದು ಫೀಲ್ ಆಗೋದನ್ನೆಲ್ಲ. ಮ್ಯಾಟ್ ಫಿನಿಶ್ ಅಲ್ವಾ ಸರ್ ಇದು ಕಂಪ್ಲೀಟ್ ಆಗಿ? ಹಾಂ, ಮ್ಯಾಟ್ ಫಿನಿಶ್ ಕಾರ್ವಿಂಗ್ ಬರುತ್ತೆ ಇದು. ಸೊ ಯಾರ್ಯಾರು ಮಾರ್ಬಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಸ್ವಲ್ಪ ರೇಟ್ ಉಳಿಲಿ ಅಂತಂದ್ರೆ ಇದಕ್ಕೆ ಹೋಗ್ಬೋದಲ್ವಾ ಸರ್? ಹೌದು, ಖಂಡಿತವಾಗ್ಲು. ನೋಡಿ ವೀಕ್ಷಕ, ಈಸಿ ಮೇಂಟೆನೆನ್ಸು, ಈಸಿ ಮೇಂಟೆನೆನ್ಸ್. ಈಸಿ ಮೇಂಟೆನೆನ್ಸು. ಸೊ ಇದು ಕಾಸ್ಟ್ ಅಂತ ಬಂದಾಗ ಈ ಟ್ರಾವೆಂಟಿನೋ ಈ ರೀತಿ ಅಂದರೆ ನಮಗೆ ಈ ಥರ ಫಿನಿಶಿಂಗ್ ಸಿಗುವಂಥದ್ದು ಎಷ್ಟು ಆಗುತ್ತೆ ಸರ್ ಕಾಸ್ಟ್ ಇಲ್ಲಿ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 68 ರೂಪಾಯಿ ಆಗುತ್ತೆ. 68 rupees. ಓಕೆ ಓಕೆ, ಸೂಪರ್. 2x4 ಬರೋದಲ್ವಾ ಸರ್ ಇದು? ಇದೆಲ್ಲ 2x4 ಸರ್ ಇದು ಕಂಪ್ಲೀಟ್ ಆಗಿ. ಸರ್ ಇವಾಗ ಲಿವಿಂಗ್ ಬಂದ್ಬಿಡೋಣ. ಸೊ ಫಸ್ಟ್ ನಾನು ಕೇಳೋದು, ಲಿವಿಂಗಲ್ಲಿ ಏನು ಫ್ಲೋರಿಂಗನ್ನು ತೊಗೊಂಡಿದ್ದಾರೆ ಸರ್? ಸರ್ ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಮಾಡಿರೋದು, ಕಂಪ್ಲೀಟ್ ಸ್ಮಾರ್ಟ್ ಮಾರ್ಬಲ್. ಓಕೆ, ಯಾವ ಕಾಸ್ಟಲ್ಲಿ ಬರ್ತದೆ ಸರ್ ಇಲ್ಲಿ? ಇದೆಲ್ಲ ನಿಮಗೆ 160ವರೆಗೆ, ಸ್ವಲ್ಪ ಪ್ರೀಮಿಯಂ ಆಗಿರೋದು. ಪ್ರೀಮಿಯಂ ಆಗಿರೋದು. ಓಕೆ, ಪೂಜಾ ರೂಮ್ ಬರುತ್ತೆ. ಹಾಂ, ಇದು ಪೂಜಾ ರೂಮು. ಪೂಜಾ ರೂಮಲ್ಲಿ ಏನಾದರೂ ಟೈಲ್ಸ್ ಕೊಟ್ಟಿದ್ದೀರಾ ಅಥವಾ ಸ್ಮಾರ್ಟ್ ಮಾರ್ಬಲ್ ಇಲ್ಲ, ಸ್ಮಾರ್ಟ್ ಮಾರ್ಬಲ್ ಮಾಡಿರೋದು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅಲ್ವಾ? ಓಕೆ ಸರ್, ಹಾಗೆ ಮುಂದೆ ಬಂದರೆ? ಸರ್ ಮುಂದೆ ಬಂದರೆ ಹಾಗೆ ಕಿಚನ್ ಸಿಗುತ್ತೆ ನಿಮಗೆ. ಇದನ್ನ ಬಂದ್ಬಿಟ್ಟು 3D ಡಿಸೈನಲ್ಲಿ ಕಿಚನ್ ಮಾಡಿದ್ದೀವಿ. 3D ಡಿಸೈನ್. ಹಾಂ, ಓಕೆ, ನೀವು ಅದನ್ನ ನೋಡ್ಬೋದು, 3D ಡಿಸೈನ್ ಎಲ್ಲ. ಸೊ ಯಾವುದು ಟೈಲ್ಸ್ ನೀವು ಕೊಟ್ಟಿರೋದು ಇಲ್ಲಿ? 2x4 ಸರ್ ಇದು. 2x4 ಏನಾಯಿತು? ಹಾಂ, 2x4 ಇದು. ಬಟ್ ಒಂಥರ ಸೀಮ್ಲೆಸ್ ಬರುತ್ತೆ ಸರ್ ಇದು. ಹೌದು ಅಲ್ವಾ, ಗೊತ್ತೇ ಆಗಲ್ಲ ಜಾಯಿಂಟ್ಸ್ ಅಲ್ಲಿ ಏನು ಮಾಡಿದ್ದೀರಾ ಅಂತ. ಸೊ ಇದು ಏನು ಕಾಸ್ಟ್ ಕೊಟ್ರಿ ಅಂತ ತಿಳ್ಕೊಬೋದಾ ಕಿಚನ್ಗೆ? ಸರ್ ಇದು 55 ರೇಂಜ್ ಇದು. 55. ಹೌದು. ಲಾಸ್ಟ್ ವಿಡಿಯೋದಲ್ಲಿ ನಾವು ಆಕ್ಚುಲಿ ನೀವು ಮೊರಕನೇ ಹಾಕ್ಸ್ಬಿಟ್ಟಿದ್ವಿ. ಮೊರಕನ್ ಹಾಕಿದ್ವಿ. ಕರೆಕ್ಟ್. ಇವ್ರಿಗೆ ಕ್ಲೀನಿಂಗ್ ಪರ್ಪಸ್ ಈಸಿ ಆಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಸರ್ ಬಂದ್ಬಿಟ್ಟು ಒಂಥರ ಇನ್ನೊಂದು ಬ್ಲೂ ಶೇಡ್ ಬರುತ್ತೆ, ಅದನ್ನ ಚೂಸ್ ಮಾಡಿದ್ರು. ಇಲ್ಲ ವೈಟ್ ನಿಮ್ಗೆ ಇದಕ್ಕೆ ಮಾರ್ಬಲ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನ ಚೂಸ್ ಮಾಡಿ ಕೊಟ್ಟಿದ್ರು. ಮ್ಯಾಚಿಂಗು. ಅಂದ್ರೆ ನೀವು ಈಗ ಟೈಲ್ಸ್ ಕೊಡ್ಬೇಕಾದ್ರೆ ಸೊ ಅವ್ರದ್ದು ಪ್ಲಾನ್ ಏನೋ ತಗೊಂಡು ಸಜೆಷನ್ ಏನಾದ್ರು ಕೊಡ್ತೀರಾ ಸರ್? ಈ ತರ 3D ಹಾಕ್ಬಿಟ್ಟು. ಹೌದು ಸರ್, ಫಸ್ಟ್ ಫ್ಲೋರಿಂಗ್ ನೋಡ್ತೀವಿ. ಫ್ಲೋರಿಂಗ್ ಯಾವ ತರ ಚೂಸ್ ಮಾಡಿದ್ರೆ ಅದ್ರ ಮೇಲೆ ಸೆಲೆಕ್ಷನ್ ಮಾಡ್ತಾ ಹೋಗ್ತೀವಿ ಸರ್. ಇವನ್ ಕಿಚನ್ ಆಗಿರ್ಬೋದು, ಬಾತ್ರೂಮ್ ವಾಲ್ ಟೈಲ್ಸ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು. ಸೊ ಎಲ್ಲದನ್ನು ನಾವು ಅದಕ್ಕೆ ಮ್ಯಾಚಿಂಗ್ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಕಸ್ಟಮರ್ಗೆ. ನೀವು ಹೇಳಿದ್ರಲ್ಲ, ಒಬ್ಬರು ಒಂದೊಂದು ಕಲರ್ ಕೇಳ್ಬಿಡ್ತಾರೆ. ಹೌದು, ಬಟ್ ಅದು ಮ್ಯಾಚ್ ಆಗಬೇಕಲ್ಲ, ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಮತ್ತೆ ಅದೊಂಥರ ಜಾತ್ರೆ ತರ ಆಗ್ಬಿಡುತ್ತೆ ಸರ್. ಓಕೆ ಓಕೆ ಓಕೆ. ಅಂದ್ರೆ ಒಂದಕ್ಕೊಂದು ನೀಟಾಗಿ ಮ್ಯಾಚ್ ಮಾಡಲಿಲ್ಲ ಅಂದ್ರೆ ಜಾತ್ರೆ ತರ ಮನೆನೇ ಒಂಥರ ಚೆನ್ನಾಗಿ ಕಾಣಲ್ಲ. ಓಕೆ, ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಫ್ಲೋರ್ ನೋಡ್ಕೊಂಡು ಅದ್ರ ತಕ್ಕನಾಗಿ ಡಿಸೈನ್ ಮಾಡ್ತಾ ಹೋಗ್ತೀವಿ. ಡಿಸೈನ್ ಅನ್ನ ಕೊಡ್ತೀವಿ. ನೋಡಿ ವೀಕ್ಷಕರೇ, ಫಾರ್ ಎಕ್ಸಾಂಪಲ್ ನೋಡಿ, ಈ ಫ್ಲೋರ್ ಯಾವ ತರ ಇದೆ, ಇದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗೋ ತರನೇ ಒಂದು ಡ್ಯಾಡೋ ಟೈಲ್ಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಕಾರ್ಡ್ಸ್ ಎಲ್ಲ ನೀವು ಸಪ್ಲೈ ಮಾಡ್ತೀರಾ ಸರ್? ಕಾರ್ಡ್ಸ್ ಎಲ್ಲ ನಾವೇ ಸಪ್ಲೈ ಮಾಡಿರೋದು ಸರ್. ನೀವೇ ಸಪ್ಲೈ ಮಾಡಿರೋದಾ? ಇದು ಎಷ್ಟು ಬಿತ್ತು ಸರ್ ಇದು ಕಾರ್ಡ್ಸ್? ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ 565 ರೂಪೀಸ್ ಇದು. ಓ, ಸ್ವಲ್ಪ ಪ್ರೀಮಿಯಮ್ ಇದು. ಪ್ರೀಮಿಯಂ ಅಲ್ವಾ? ಬಟ್ ನಿಮ್ಮ ಹತ್ರ ಕಾರ್ಡ್ಸ್ ಅವೈಲೇಬಲ್ ಇದೆ? ಅವೈಲೇಬಲ್ ಇದೆ ಸರ್. ವೆರೈಟೀಸ್ ಇದೆಯಾ? ಹೌದು. ಓಕೆ, ಸೊ 10 ಇಯರ್ಸ್ ವಾರಂಟಿ ಸಿಗುತ್ತೆ. 10 ವರ್ಷ ವಾರಂಟಿ. ಓಕೆ, ವೆರಿ ಟೈಮ್ ಫ್ರೀ ಇರುತ್ತೆ. ಓಕೆ ಸರ್, ಬನ್ನಿ ಹಾಗೆ ಒಂಚೂರು ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ವೀಕ್ಷಕರು, ಅದೇ ಫ್ಲೋರಿಂಗ್ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿನ ವಿಶೇಷತೆ ಅಂದ್ರೆ ಬಾಲ್ಕನಿ. ಸರ್ ಫಸ್ಟ್ ಬಾಲ್ಕನಿ ತೋರಿಸ್ಬಿಡೋಣ ಸರ್. 16x16 ಅಲ್ಲಿ ಮಾಡಿರೋದು ಸರ್. 16x16 ಮಾಡಿರೋದು. 16x16 ಇದು. ಇದಕ್ಕೆ ಮ್ಯಾಚಿಂಗ್ ಮಾಡಿದ್ವಿ ಇದನ್ನ. ವಾವ್, ತುಂಬಾ ಚೆನ್ನಾಗಿದೆ ಇದು. ಸ್ವಲ್ಪ ಮೊರಕನ್ ಸೀರೀಸ್ ತರಾನೇ ಬರುತ್ತೆ. ಮೊರಕನ್ ಸೀರೀಸ್ ತರ ಏನು ಬರುತ್ತೆ. ಸೊ ಈವನ್ ಇದು 16x16. 16x16 ಇದು. ಸರ್ ನೋಡಿ, ಇದು ಪ್ಲೈನು. ಇದು 2x4 ಅಲ್ಲಿ ಕಟ್ ಪೀಸ್ ಮಾಡಿರೋದು. ಇದು ಪ್ಲೈನ್ 2x4 ಅಲ್ಲಿ ಕಟ್ ಪೀಸ್ ಮಾಡಿರೋದಾ? ಅಂದ್ರೆ ನೀವು 2x4 ಹಾಕ್ಬೋದಿತ್ತಲ್ಲ, ಯಾಕೆ ಕಟ್ ಪೀಸ್ ಮಾಡಿದ್ರಿ? ಅಂದ್ರೆ ಡಿಸೈನ್ ಮಾಡಿರೋದು ಸರ್. ಅಂದ್ರೆ ನಾರ್ಮಲ್ ಆಗಿ ಬರೀ 2x4 ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಇವನ್ ಅದನ್ನ ಕಟ್ ಮಾಡಿಸಿ ಆ ತರ ಲೈಕ್ ಮಾಡಿದ್ರು. ಈ ತರ ಗ್ರೂ ಕೊಟ್ಟಿದ್ದೀರಾ. ಒಳಗಡೆ ಏನ್ ಸಜೆಷನ್ ಮಾಡ್ತೀರಾ ಇಲ್ಲಿ ಫಿಲ್ ಮಾಡೋದಕ್ಕೆ? ಎಪಾಕ್ಸಿ ಫಿಲ್ಲಿಂಗ್ ಸರ್ ಇದು. ಎಪಾಕ್ಸಿನ ಇದು. ಸೊ ಮಳೆ ಬೇರೆ ಬರ್ತಾ ಇರುತ್ತೆ, ಸೊ ಅಂದ್ರೆ ವಾಟರ್ ಒಳಗಡೆ ಹೋಗಬಾರ್ದು ಅಂದ್ಬಿಟ್ಟು ಎಪಾಕ್ಸಿ ಫಿಲ್ಲಿಂಗ್ ಮಾಡಿರೋದು. ಜೊತೆಲಿ ಅದು ಕಲರ್ ಮ್ಯಾಚ್ ಮಾಡ್ಕೊಬೇಕಲ್ಲ ಟೈಲ್ಸ್ ಜೊತೆ. ಹೌದೌದು. ಓಕೆ, ಇದು ಕಾಸ್ಟ್ ಏನಾಯ್ತು ಸರ್ ನಮಗೆ? ಏನ್ ಬೀಳ್ತು ಸರ್ ಇದು? ಸರ್ ಇದೆಲ್ಲ ನಿಮಗೆ ಬಂದ್ಬಿಟ್ಟು 60 ರೂಪಾಯಿ ಇದು. ಅಷ್ಟೇನಾ? ಪ್ಲೈನ್ ಕಲರ್. ಬಟ್ ಲುಕ್ ಚೆನ್ನಾಗಿ ಕೊಡುತ್ತೆ ನೋಡಿ. ಲುಕ್ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೆ ವೀಕ್ಷಕರೇ, ನಿಮ್ಗೆ ಇದು ಕ್ಯಾಲ್ಸಿ ಕೂಡ ಫಿನಿಶ್ ಅಂತ ಹೇಳ್ತಾರೆ. ಅಂಡ್ ನೀವು ಇದು ಪೆಂಡರ್ ಮ್ಯಾಕ್ಸ್ಗೆ ಮ್ಯಾಚ್ ಮಾಡ್ಕೊಟ್ರಲ್ವಾ ಇಲ್ಲಿ? ಇದಕ್ಕೆ ಮ್ಯಾಚ್ ಮಾಡಿರೋದು. ನೋಡಿ, ಸೊ ಎಲಿವೇಶನ್ ಅಲ್ಲಿ ಒಂದೇ ಮ್ಯಾಚಿಂಗ್ ಸಿಗುತ್ತೆ ನಮಗೆ. ಹೌದು, ಸೂಪರ್. ಸರ್ ಒಂದು ವಾಶ್ರೂಮ್ ತೋರಿಸ್ಬಿಡೋಣ ಇವಾಗ. ತೋರ್ಸೋಣ ಬನ್ನಿ ಸರ್. ಸೊ ಇದು ಪೇರೆಂಟ್ಸ್ ಬೆಡ್ರೂಮ್ ಇದು. ವಾಶ್ರೂಮ್. ವೀಕ್ಷಕರೇ, ಸೊ ಆಲ್ಮೋಸ್ಟ್ ನಿಮಗೆ ಇದು 5x7 ಬರುತ್ತೆ.
ಸರಿ, ತುಂಬಾ ಚೆನ್ನಾಗಿದೆ ಟೈಲ್ಸ್ ಯೂಸ್ ಮಾಡಿದ್ದೀರಾ ಸರ್. ಫ್ಲೋರಿಂಗ್ ಇಂದ ಹೇಳ್ತಾ ಬನ್ನಿ, ಯಾವ ರೀತಿ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದೀರಾ? ಸರ್ ಇದು ಆಂಟಿ ಸ್ಕಿಡ್ ರಸ್ಟಿಕ್ ಫಿನಿಶ್ ಇದು. ಸೊ ಯಾವುದೇ ಕಾರಣದಲ್ಲಿ ನಿಮಗೆ ಸ್ಕಿಡ್ ಆಗೋದು ಆ ಥರದ್ದೆಲ್ಲ ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಸೊ ಮತ್ತೆ ಇದು ಬಂದ್ಬಿಟ್ಟು ನೀವು ಸಿಂಗಲ್ ಗ್ಲಾಸಿ ಅಂತ ಹೈ ಗ್ಲಾಸ್ ಮೇಲೆ ಕಾರ್ವಿಂಗ್ ಬರುತ್ತೆ. ಸೊ ಆ ಟೈಲ್ಸ್ ನ ಯೂಸ್ ಮಾಡಿದೀವಿ ಇವ್ರ ಮನೆಗೆ. ಹೈ ಗ್ಲಾಸಿ ಮೇಲೆ ಕಾರ್ವಿಂಗ್ ಬರುತ್ತೆ. ನೀವು ಅದನ್ನ ಎಂಪೋಸ್ ಮಾಡಿ ನೋಡಿದ್ರೆ ಆ ಫಿನಿಶ್ ಸಿಗುತ್ತೆ ನಿಮಗೆ, ಆ ಕಾರ್ವಿಂಗ್ ಫಿನಿಶ್ ಸಿಗುತ್ತೆ ನಿಮಗೆ. ಸೂಪರ್ ಸರ್, ಇದು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಕಾಸ್ಟಿಂಗ್ ಹೇಳಿ ಸರ್, ಏನೇನು ಕಾಸ್ಟಿಂಗ್ ಆಯಿತು ನಮಗೆ? ಸರ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ 55 ರೇಂಜೇ ಇದು. 55. ಈವನ್ ಸಿಂಗಲ್ ಗ್ಲಾಸಿ ಬಂದ್ಬಿಟ್ಟು ಅದು 90 ರುಪೀಸ್ ಇದೆ. 90 ರುಪೀಸ್. ಅದು ಕೆಳಗಡೆ ನಮಗಿದು ಸರ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ 480 ರುಪೀಸ್ ಇದು. 480 ರುಪೀಸ್ ಪರ್ ಬಾಕ್ಸ್ ಇದು. 480 ರುಪೀಸ್ ಪರ್ ಬಾಕ್ಸ್. ಓಕೆ. ಅದಕ್ಕೆ ಮ್ಯಾಚಿಂಗ್ ಮಾಡಿರೋದು ವೆರಿ ನೈಸ್ ಸರ್. ಈ ರೀತಿ ಒಂದು ಸಜೆಷನ್ಸ್ ಕೊಟ್ಬಿಡ್ತೀರಾ ನಮಗೆ ಅಲ್ವಾ ಮುಂಚೆನೇ ಇದು? ಹೌದು. ಅಂದರೆ ನಮ್ಮ ಹತ್ರ ಕಸ್ಟಮರ್ ಬಂದರೆ ಸರ್ ಈವನ್ ಮಿನಿಮಮ್ 2 to 3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋರಿದ್ರೆ ಸೊ ಅವ್ರಿಗೆ ಒಳ್ಳೆ ಥರ ಟೈಲ್ ಸೆಲೆಕ್ಷನ್ ಮಾಡಿ ಕೊಡ್ತೀವಿ, ಅರೇಂಜ್ ಮಾಡಿ ಕೊಡ್ತೀವಿ. ಅವ್ರಿಗೇನೆ ಅವ್ರು ಯಾವ ಥರ ಬೇಕು ಅಂತಾರೆ ಆ ಥರ ಟೈಲ್ಸ್ಗಳನ್ನ ಕೊಡ್ತೀರಲ್ವಾ? ನಾನು ಫಸ್ಟ್ ನೋಡ್ಬಿಟ್ಟು ಮೊರಕನ್ ಸೀರೀಸ್ ಅನ್ಕೊಂಡೆ, ಇಲ್ಲ ಬಟ್ ಆದರೆ ಒಂಥರ ಹೈಲೈಟ್ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕ. ಹೈ ಗ್ಲಾಸ್ ಮೇಲೆ ಕಾರ್ವಿಂಗ್ ಮಾಡಿರೋದು, ಅದು ಸಿಂಗಲ್ ಗ್ಲಾಸ್ ಅಂತ ಕರೀತಾರೆ. ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ಯುಟಿಲಿಟಿಲಿ ಯಾವ ರೀತಿ ಅರೇಂಜ್ಮೆಂಟ್ ಕೊಟ್ಟಿದ್ದೀರಾ ಇಲ್ಲಿ? ಸರ್ ಇಲ್ಲಿ 2x4 ಹಾಕಿದ್ದೀವಿ ವಾಲ್ಗೆ. ಸೊ ಅದಕ್ಕೆ ಮ್ಯಾಚಿಂಗ್ ಬಂದ್ಬಿಟ್ಟು 2x2 ಮಾಡಿದ್ವಿ. ಇದು 2x2 ಜಸ್ಟ್ ಮ್ಯಾಟ್. ಇದು ಮ್ಯಾಟ್ ಫಿನಿಶ್. ಇದು ಗ್ಲಾಸಿ ಅಲ್ವಾ? ಇದು ಗ್ಲಾಸಿ ಮತ್ತೆ ಮ್ಯಾಟ್ ಫಿನಿಶ್ ಅನ್ನ ಕಾಂಬಿನೇಷನ್ ಮಾಡಿರೋದು. ಓಕೆ, ಬಟ್ ಎವ್ರಿಥಿಂಗ್ ಇಸ್ ಮ್ಯಾಚಿಂಗ್ ಸರ್ ಅಲ್ವಾ? ನೋಡಿ, ಆ ಫ್ಲೋರ್ ಇರ್ಬೋದು, ಕಿಚನ್ ಟೈಲ್ಸ್, ಈ ಟೈಲ್ಸ್ ಒಂದಕ್ಕೊಂದು ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇದೆ. ಅದೇ ವೀಕ್ಷಕರೇ, ಒಂದು ಪ್ರೊಫೆಷನಲ್ ಟಚ್ ತಗೊಂಡ್ರೆ ನಿಮ್ಗೆಲ್ಲ ಮ್ಯಾಚಿಂಗ್ ಇರುತ್ತೆ. ಇಲ್ಲಾಂದ್ರೆ ಎಲ್ಲ ಬೇರೆ ಬೇರೆ ಕಲರ್ ಆಗ್ಬಿಡುತ್ತೆ, ಬೇರೆ ತರ ಆಗುತ್ತೆ. ಅಂದ್ರೆ ಜಾತ್ರೆ ತರ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಮನೆ ನೋಡಿದ್ರೆ ನಿಮ್ಗೆ ಎಷ್ಟು ಹೈಲಿ ಲುಕ್ ಬಂದಿದೆ ಅಂತ, ಎಷ್ಟು ಪ್ರೀಮಿಯಂ ಆಗಿ ಬಂದಿದೆ ವೀಕ್ಷಕರೇ. ದೇವ್ರ ಮನೆ ಇರ್ಬೋದು. ಬನ್ನಿ, ನಾನು ನಿಮಗೆ ಲಿವಿಂಗು ಕೂಡ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಸೊ ಲಿವಿಂಗ್ ಇರ್ಬೋದು, ಲಿವಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ಮಾರ್ಟ್ ಮಾರ್ಬಲ್ ಒಳ್ಳೆ ಪಂಚ್ ಕೊಡ್ತಾ ಇದೆ ಸರ್ ಇದಕ್ಕೆ. ಹೌದು. ಆ್ಯಂಡ್ ಈ ಕಡೆನೂ ಕೂಡ ಸೂಪರ್ ಆಗಿದೆ. ಸ್ಟೇರ್ ಕೇಸ್ ಕೂಡ ತೋರಿಸ್ಬಿಡ್ತೀನಿ. ಅದೇ ಕಂಟಿನ್ಯೂ ತೊಗೊಂಡ್ಬಿಟ್ರಲ್ವ ಸರ್? ಇದನ್ನೇ ಕಂಟಿನ್ಯೂ ಮಾಡಿಬಿಟ್ಟಿದ್ವಿ. ಓಕೆ ನೋಡಿ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಲೋಕನಾಥ್ ಸರ್ ಇದ್ದಾರೆ. ಮನೆ ನೋಡಿದ್ರೆ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಮನೆ ಬಗ್ಗೆ ನಾನು ಆಮೇಲೆ ಕೇಳ್ತೀನಿ. ಸೊ ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ಸರ್ ನಮ್ಮ ಸರ್ ಹೆಂಗ್ ಪರಿಚಯ? ಪ್ರಿನ್ಸ್ ಸೆರಾಮಿಕ್ಸ್ ನಿಮ್ಮ ಕಡೆದೇನೆ ವಿಡಿಯೋ ನೋಡೇನೆ ಅವ್ರ ಅಂಗಡಿ ವಿಸಿಟ್ ಮಾಡಿ ಅವ್ರ ಶೋರೂಮ್ ಅಲ್ಲೆಲ್ಲ ನೋಡಿ ಇವಾಗ ಇನ್ನೊಂದು ಕಡೆ ಶಿಫ್ಟ್ ಮಾಡಿದ್ದಾರೆ. ಮುಂಚೆ ಹಳೆ ಶೋರೂಮ್ ಇದ್ದಿದ್ದ ಕಡೆ ಹೋಗಿ ವಿಚಾರಿಸ್ಕೊಂಡು ಅವ್ರ ಶೋರೂಮ್ದು ಆಮೇಲೆ ಗೋಡೌನ್ಸ್ ಸ್ಟಾಕ್ಸ್ ಎಲ್ಲ ನೋಡಿ ಒಂದು ಕ್ವಶನ್ ಸರ್, ಇಲ್ಲಿ ನಿಮ್ಮ ಮನೆ ನೋಡಿದ್ರೆ ಸ್ವಲ್ಪ ಥಿಂಕ್ ಮಾಡಿ ಮಾಡಿದಂತ ಮನೆ ಇದು. ಹಂಗ್ ಬಂತು ಹಂಗ್ ಕಟ್ಟಿಲ್ಲ ನೀವು. ಹೌದು. ಇಲ್ಲ ಒಂದ್ ಸ್ವಲ್ಪ ಬರ್ಬೇಕು, ಇದು ಹಿಂಗ್ ಬರ್ಬೇಕು ಸ್ವಲ್ಪ ಮೈಂಡ್ ಯೂಸ್ ಮಾಡಿದಿರ ನೀವು. ಸ್ವಲ್ಪ ಟೈಮು ಕೊಟ್ಟಿದ್ದೀರಾ ಅನ್ಕೊಂತೀನಿ. ಸೊ ಟೈಲ್ಸ್ ಅಂತ ಬಂದಾಗ್ಲೂ ಕೂಡ ಇದೇ ರೀತಿ ಸ್ವಲ್ಪ ಏನಾದ್ರು ಇನೋವೇಷನ್ ಮಾಡೋಣ ಅಂತ ಏನೋ ಪ್ಲಾನಿಂಗ್ ಇತ್ತು ಸರ್ ನಿಮ್ದು? ಇಲ್ಲ, ಆಕ್ಚುಲಿ ನಮ್ದು ಬೇಸಿಕ್ ಐಡಿಯಾ ಬಂದು ತುಂಬಾ ಹೆವಿ ಕಾಂಟ್ರಾಸ್ಟಿಂಗ್ ಹೋಗ್ಬಾರ್ದು, ಸ್ವಲ್ಪ ಸಟಲ್ ಪ್ಲೇ ಮಾಡಬೇಕು. ಅದರಲ್ಲಿ ಸ್ವಲ್ಪ ಡಿಸೈನಿಂಗ್ ಅಲ್ಲಿ ಸ್ವಲ್ಪ ಒತ್ತು ಕೊಡ್ಬೇಕು, ಅದನ್ನ ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಮಾಡಿದ್ದು. ಓಕೆ, ಅಲ್ಲಿ ಹೋದಾಗ ಅವ್ರ ಶೋರೂಮ್ಗೆ ಹೋದಾಗ ಅದು ನಿಮ್ಗೆ ಫುಲ್ಫಿಲ್ ಆಯ್ತಾ ಸರ್? ಅದು ನಿಮ್ಗೆ ಸಿಕ್ತಾ ಸರ್ ನಿಮ್ಗೆ? ಸಿಕ್ತು. ಆಕ್ಚುಲಿ ಹೇಗೆ ಅಂದ್ರೆ, ನಾವು ಇಲ್ಲಿ ಪ್ರೀಮಿಯಂ ಟೈಲ್ಸ್ ಮಾರ್ತಾರಲ್ಲ ಅವ್ರ ಹತ್ರನೂ ಹೋಗಿ ಕೊಟೇಶನ್ ತಗೊಬಂದಿ. ಸರ್ ಫೈನಲಿ ಏನಾಗುತ್ತೆ ಅಂದ್ರೆ ನಂಗೆ ಅಮೌಂಟ್ ಎಲ್ಲ ಲಾಸ್ಟ್. ಸೊ ಅಲ್ಲೋಗಿ ನಾನು ಚೆಕ್ ಮಾಡಿ, ಅಲ್ಲೂ ಇವ್ರ ಹತ್ರ ಇದ್ದ ಟೈಲ್ಸ್ ಇತ್ತು, ಅವ್ರ ಹತ್ರನೂ ಇತ್ತು. ಬಟ್ ಇವ್ರ ಹತ್ರ ಸ್ವಲ್ಪ ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತು, ಒಳ್ಳೆ ಪ್ರೈಸಿಂಗ್ ಇತ್ತು, ಅಫೋರ್ಡಬಲ್ ಅನ್ನಿಸ್ತು. ಸೊ ಅದೊಂದು ಮೇನ್ ಅಡ್ವಾಂಟೇಜ್. ಆಮೇಲೆ ಪ್ರೀಮಿಯಂ ಟೈಲ್ಸ್ ಸೇಲ್ ಮಾಡ್ತಾರಲ್ಲ ಅವ್ರ ಹತ್ರ ಪ್ಲಸ್ ಮೀಡಿಯಂ ರೇಂಜು, ಅದಕ್ಕೆ ಇವ್ರಿಗಿನ ಲೋ ಕ್ವಾಲಿಟಿ ಇರೋರ ಹತ್ರನೂ ಹೋದೆ. ಸೊ ಅವಾಗ ನೋಡಿದಾಗ ಕ್ವಾಲಿಟಿ ಡಿಫ್ರೆನ್ಸಸ್ ಬರುತ್ತೆ ನಮಗೆ. ಸೊ ಇವ್ರ ಹತ್ರ ಕ್ವಾಲಿಟಿನೂ ಇದೆ, ಪ್ರೈಸಿಂಗು ಇದೆ. ಸೊ ಆ ಒಂದೇ ರೀಸನ್ಗೆ ನಾವು ಇವ್ರ ಹತ್ರ ತಗೊಂಡಿದ್ವಿ, ಪ್ರಿನ್ಸ್ ಹತ್ರ ಹೋಗಿ. ಓಕೆ, ಇನ್ನೊಂದು ಕ್ವಶನ್ ಸರ್, ಈಗ ಒಂದು ಟೈಲ್ಸ್ ಇರ್ಬೋದು, ಮಾರ್ಬಲ್ ಇರ್ಬೋದು, ನಾವು ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ. ಅದೇ ಲಾಸ್ಟ್ ನಾವು ಅವ್ರ ಓನರ್ ಜೊತೆ ಟಚ್ ಅಲ್ಲಿ ಇರೋದು, ಮುಗೀತು, ತಂದು ಹಾಕಿದ್ವಿ ಅಷ್ಟೇನೆ. ಸೊ ಅದೇನಾದ್ರೂ ಕಂಪ್ಲೇಂಟ್ ಬಂದ್ರೆ ಮಾತ್ರ ನಾವು ಹೋಗ್ತೀವಿ, ಅದ್ ಬಿಟ್ರೆ ಮತ್ತೆ ಅವ್ರ ಹತ್ರ ಹೋಗಲ್ಲ. ಓಕೆ, ನಮ್ಮ ಪ್ರಿನ್ಸ್ ಅಂತ ಬಂದಾಗ ಇಲ್ಲ, ಅವರು ರೆಗ್ಯುಲರ್ ಫಾಲೋ ಅಪ್ ಮಾಡ್ತಾರೆ, ಟಚ್ ಅಲ್ಲಿ ಇರ್ತಾರೆ. ನಾನು ತಗೊಬಂದು ಲೇ ಮಾಡಕ್ ಶುರು ಮಾಡಿ ಒಂದು ಅಟ್ಲೀಸ್ಟ್ ಒಂದು 15-20 ಡೇಸ್ ಆಯ್ತು. ಸೊ ಇವರೇ ಹೇಳೋರು, ಸರ್ ಇದನ್ನ ಹಿಂಗ್ ಹಾಕ್ಸ್ಕೊಳ್ಳಿ, ಇದನ್ನ ಹೀಗ್ ಮಾಡಿ. ಅದ್ರ ಮೇಲ್ಗಡೆ ಬಾಲ್ಕನಿ ತರ ಇದೆ ನೋಡಿ, ಥರ್ಡ್ ಫ್ಲೋರ್ ನೋಡಿರ್ತೀರಾ. ಸೊ ಅದನ್ನ ಡಿಸೈನ್ ಪ್ಯಾಟರ್ನ್ಸ್ ಇವರೇ ಹೇಳಿದ್ದು, ಈ ತರ ಇದು ದೊಡ್ಡ ಟೈಲ್ ಸೆಂಟರ್ಗೆ ಹಾಕೊಳ್ಳಿ, ಸುತ್ತ ಎಡ್ಜಸ್ ಮಾತ್ರ ಈ ತರ ಹಾಕೊಳ್ಳಿ ಅಂತ ಹೇಳಿದ್ರು. ಆ ಪ್ಯಾಟರ್ನ್ ನೋಡಿರ್ಬೋದು ನೀವು ಮೋಸ್ಟ್ಲಿ. ಸೊ ಆ ಪ್ಯಾಟರ್ನ್ ಎಲ್ಲ ಇವ್ರನ್ನೇ ಸ್ವಲ್ಪ ಇವರೇ ಸಜೆಷನ್ ಮಾಡಿದ್ರು. ಆಮೇಲೆ ಕೆಲವ್ರದ್ದು ನಮ್ದು ಇನ್ಪುಟ್ಸ್ ಇತ್ತು. ಸೊ ನಮ್ಗೆ ಈ ತರ ಬೇಕು, ಇದನ್ನ ಹೇಗ್ ಮಾಡ್ಬೋದು, ಇದಕ್ಕೆ ಮ್ಯಾಚಿಂಗ್ ಹೇಗ್ ಕೊಡ್ಬೋದು ಅಂತೆಲ್ಲ ಹೇಳಿದ್ಕೆ ಮೋಸ್ಟ್ಲಿ ನನ್ನ ಬಾತ್ರೂಮ್ ಫ್ಲೋರಿಂಗ್ ಟೈಲ್ಸ್ ಯಾವ್ದು ನಾನು ಸೆಲೆಕ್ಟ್ ಮಾಡಿಲ್ಲ. ಸೊ ಅವರೇ ಅದಕ್ಕೆ ಹೇಗೆ ಮ್ಯಾಚ್ ಆಗುತ್ತೋ ಅದನ್ನೇ ಅವರೇ ಸಜೆಷನ್ ಅವರೇ ಕೊಟ್ಟರು. ಆಮೇಲೆ ಇನ್ನೊಂದು ಹೇಳಿದ್ರು, ಕಿಚನ್ ಅಲ್ಲೂ ಕೂಡ ನೀವೇನೋ ಬೇರೆ ಚೂಸ್ ಮಾಡಿದ್ರಂತೆ, ಅದು ಬೇಡ ಸರ್, ಪ್ಲೇನ್ ಕಲರ್ ಹೋಗೋಣ ಅಂತ. ಸೊ ಅವಾಗ ಬಟ್ ಅದು ಆಲ್ರೆಡಿ ನಂದು
ಏನದು ಲಾಫ್ಟ್ ಇದೆಲ್ಲ ಪ್ಲೇನ್ ಒಂದೇ ಕಲರ್ ಇರೋದ್ರಿಂದ ಸ್ವಲ್ಪ ಹೈಲೈಟ್ ಆಗಬೇಕು ಅಂತ ಇದನ್ನ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಕಲರ್ ಸಜೆಸ್ಟ್ ಮಾಡಿ ಇದನ್ನ ಕೊಟ್ಟರು. ಅದನ್ನ ಇವರೇನೆ ಸ್ವಲ್ಪ ಎಲ್ಲ ಮೋಸ್ಟ್ಲಿ ಇವರೇ ಸಜೆಸ್ಟ್ ಓಕೆ. ವಾಟ್ ಅಬೌಟ್ ಯುವರ್ ವೈಫ್? ಅವ್ರಿಗೂ ಇವ್ರದೆಲ್ಲ ಅವ್ರದ್ದು ಅವ್ರನ್ನ ಕನ್ವಿನ್ಸ್ ಮಾಡೋದೇ ದೊಡ್ಡ ಮೇನ್ ಇರೋದು. ಅವ್ರನ್ನ ಕನ್ವಿನ್ಸ್ ಮಾಡೋದು ಇವ್ರು ಮಾಡ್ತಾರೆ. ಈ ಸಾರಿ ಮಾಡ್ತಾರೆ. ಮಾಡ್ತಾರೆ. ಹೆಂಗೆ ಸರ್ ಮೇಡಮ್ ಜೊತೆ ಕಮ್ಯುನಿಕೇಶನ್ ಎಲ್ಲ ಚೆನ್ನಾಗಿತ್ತ? ಅವರು ತುಂಬಾನೇ ಯುನಿಕ್ ಆಗಿ ಥಿಂಕ್ ಮಾಡ್ತಾರೆ. ನಮ್ ಇದಕ್ಕೆ ಅವ್ರಿಗೆ ಸರಿ ಹೋಗ್ತಾರೆ. ಚೆನ್ನಾಗಿ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು. ಕ್ಲಾಡಿಂಗ್ ಸರ್, ಕ್ಲಾಡಿಂಗ್ ಸ್ವಲ್ಪ ಚೆನ್ನಾಗಿ ಬಂದಿದೆ. ಗ್ರೇ ಕೊಟ್ಟಿದ್ದೀರಾ? ಹೌದು. ಅದು ಪೀಸ್ ತಗೊಂಡಿದ್ದೀರಲ್ಲ, ಅದು ನಿಮ್ ಪ್ಲಾನ್? ಇಲ್ಲ, ಅದು 2x4 ಟೈಲ್. ಅದು ಆ 2x4 ತಗೊಂಡು ಟೈಲ್ ಲೇ ಮಾಡಿ ಆಮೇಲೆ ಗ್ರೂ ಮಾಡಿಸಿದ್ರು. ಆಮೇಲೆ ಗ್ರೂ ಮಾಡಿ, ಯಾಕಂದ್ರೆ ಗ್ರೂ ಮಾಡಿ ಕಟ್ ಮಾಡಿದ್ರೆ ಆ ಸ್ಪೇಸರ್ ಕೊಡ್ಬೇಕು, ತಿರ್ಗಾ ಜಾಸ್ತಿ ಕೆಲಸ ಬರುತ್ತೆ, ಡಬಲ್ ಕೆಲಸ ಇರುತ್ತೆ. ಆಮೇಲೆ ನೀವು ಗ್ರೂ ಮಾಡಿಸಿದ್ಮೇಲೆ ತಿರ್ಗಾ ಎಪಾಕ್ಸಿ ಫಿಲ್ಲಿಂಗ್ ಮಾಡಬೇಕು, ಅದಕ್ಕೂ ಸಪ್ರೇಟ್ ಆಗಿ ಚಾರ್ಜ್ ಮಾಡ್ತಾರೆ. ಸೊ ಅದರಿಂದ ಏನ್ ಮಾಡಿದ್ವಿ, ಲೇ ಮಾಡಿಸ್ಬಿಟ್ಟು ಗ್ರೂ ಮಾಡಿ ಅಂತ ಆಮೇಲೆ ನೆಕ್ಸ್ಟ್ ಆಮೇಲೆ ನೋಡ್ಕೊಳ್ಳೋಣ ಅಂತ ಸ್ವಲ್ಪ ಇನೋವೇಟಿವ್ ಐಡಿಯಾ ಯೋಚನೆ ಮಾಡಿದ್ದಾರೆ. ಸೊ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗೂ ಇರುತ್ತೆ. ಆಮೇಲೆ ನಿಮ್ಗೆ ಅದು ಸಪರೇಟ್ ಆಗಿ ಚಾರ್ಜು ಮಾಡಲ್ಲ ಅವರು. ಇವಾಗ ಕಟ್ ಮಾಡಿ ಮಾಡಿದ್ರೆ ಇವಾಗ ನೋಡಿ 9 ಇಂಚಸ್ ಕಟ್ ಮಾಡ್ತಾರೆ ಅನ್ಕೊಳ್ಳಿ, 1 ಫೀಟ್. ಸೊ ಪರ್ ಪೀಸ್ ಲೆಕ್ಕನೇ ತಗೋತಾರೆ. 2x4 ಲೇ ಮಾಡಿಸ್ಬಿಟ್ಟು ಗ್ರೂ ಮಾಡಿಸಿದ್ರೆ ಏನು ತಗೊಳ್ಳೋದು. ಒಳ್ಳೆ ಐಡಿಯಾ ಅಲ್ವಾ ಇದು? ಸೂಪರ್ ಸರ್. ಫೈನಲ್ ಆಗಿ ನಾನು ಕೇಳೋದೊಂದೇನೆ, ಸೊ ನಮ್ಮ ವೀಕ್ಷಕರಿಗೆ ನೀವೇ ಹೇಳಿ, ಪ್ರಿನ್ಸ್ ಸೆರಾಮಿಕ್ಸ್ ಗೆ ಹೋಗ್ಬೋದಾ? ಕ್ವಾಲಿಟಿ ಟೈಲ್ಸ್ ಕ್ವಾಲಿಟಿ ಟೈಲ್ಸ್, ಆಮೇಲೆ ಆಫ್ಟರ್ ಸೇಲ್ ಸಪೋರ್ಟ್ ಅನ್ನೋದು ಇದೆಯಾ? ಇದೆ. ನೀವು ಹೇಳಿ ಸರ್. ಆಕ್ಚುಲಿ ಪ್ರಿನ್ಸ್ ಸೆರಾಮಿಕ್ಸ್ ಏನಕ್ಕೆ ಹೋಗ್ಬೇಕು ಅಂದ್ರೆ, ನೀವು ಕ್ವಾಲಿಟಿ ಆಮೇಲೆ ಪ್ರೈಸಿಂಗಿಗೆ ಕಂಪ್ಯಾರಿಟಿವ್ಲಿ ಮಾಡಿದ್ರೆ ಇವ್ರಿಗಿನ ಮಾರ್ಕೆಟ್ ಅಲ್ಲಿ ಕಡಿಮೆ ಕೊಡೋರು ಇದ್ದಾರೆ. ಬಟ್ ದ ಮೇನ್ USP ಏನಂದ್ರೆ ಇವ್ರದ್ದು ಆಫ್ಟರ್ ಸೇಲ್ಸ್. ಅವರು ಸರ್ ಹೀಗೆ ಲೇ ಮಾಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಈ ಬಾತ್ರೂಮ್ಸ್ ಅಲ್ಲಿ ಹೀಗೆ ಯೂಸ್ ಮಾಡ್ಕೊಳ್ಳಿ ಅನ್ನೋದು ಇವರೇ ಒಂದು ಸಜೆಷನ್ಸ್ ಕೊಡ್ತಾರೆ. ಸೊ ಇವಾಗ ನಾವು ಸ್ವಂತದಾಗಿ ನಿಂತು ಕಟ್ಸಿದಾಗ ಇವ್ರದ್ದು ಪಾಯಿಂಟ್ಸ್ ಸ್ವಲ್ಪ ಹ್ಯಾಡ್ ಆಗುತ್ತೆ. ಸೊ ಅದನ್ನ ಇವಾಗ ನಮ್ದು ಏನ್ ಕಾಣಿಸ್ತಿದ್ಯೋ ಇಟ್ಸ್ ಮೋಸ್ಟ್ಲಿ ಬಿಕಾಸ್ ಆಫ್ ದೆಮ್. ಪ್ರೊಫೆಷನಲ್ ಆಗಿ ಅವರು ಸಜೆಸ್ಟ್ ಮಾಡ್ತಾರೆ. ಆಮೇಲೆ ಏನಾದ್ರು ಸಮಸ್ಯೆ ಬಂದ್ರು ಅವ್ರು ಹೆಲ್ಪ್ ಮಾಡ್ತಾರೆ. ಇವಾಗ ನಂದು ಅಷ್ಟೇ, ಇವಾಗ ನಾನು ತಗೊಂಡಾಗ ಏನ್ ಮಾಡ್ತಾರೆ, ಕ್ರ್ಯಾಕ್ ಆಗಿ ಒಡೆದೋಗಿದ್ರೆ ಸರ್ ಅದು ನಮ್ದಲ್ಲ ಹೊಣೆ, ಇವಾಗ ಡಂಪ್ ಮಾಡ್ಬಿಟ್ಟು ಅದು ಓನರ್ ಇದೆ ಅಂತ ಹೇಳ್ತಾರೆ. ಬಟ್ ಇವ್ರು ಹಾಗಿಲ್ಲ, ಇದು ಕ್ರ್ಯಾಕ್ ಆಗಿ ಒಡೆದೋದ್ರು ಡೆಲಿವರಿ ಟೈಮಲ್ಲಿ ಅವ್ರು ನಿಂತು ಅವರೇ ಶಿಪ್ಮೆಂಟ್ ಮಾಡಿಸಿ ಮನೆಗೆ ಕಳ್ಸೋರ್ಗು ಅವ್ರು ನೋಡ್ಕೋತಾರೆ. ಸರ್ ಇವಾಗ ಇನ್ನೊಂದು ಡೆಲಿವರಿ ಬಗ್ಗೆ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಫ್ರೀ ಡೆಲಿವರಿ. ಬಟ್ ಅವ್ರೇನ್ ಹೇಳ್ತಾರೆ ಅಂದ್ರೆ ಒನ್ ಟೈಮ್ ಅಲ್ಲ, ಇಲ್ಲ ಕೊಟ್ಟಾದ್ಮೇಲೆ ಒಂದು 2 ಬಾಕ್ಸ್ ಬೇಕಾದ್ರೂ 2 ಬಾಕ್ಸ್ ನಿಜನಾ ಸರ್? ನಿಜವಾಗ್ಲು ಪೋರ್ಟರ್ ಮಾಡ್ತಾರೆ. ಇಲ್ಲಾಂದ್ರೆ ಚಿಕ್ಕ ಗಾಡಿ ಯಾವ್ದಾರು ಬೇರೆ ಕಡೆ ಶಿಪ್ ಆಗ್ತಿದ್ರೆ ಇಲ್ಲಿ ಬಂದು ಡ್ರಾಪ್ ಮಾಡ್ಬಿಟ್ಟು ಸಂಗೆ ಕಳ್ಸ್ಕೊತಾರೆ. ಸೊ ಡೆಲಿವರಿ ಅಂತೂ ಫ್ರೀನೇ? ಡೆಲಿವರಿ ಫ್ರೀನೇ, ಕಾಸ್ಟ್ ಉಳಿತು ನಮಗೆ ಅಲ್ವಾ? ಹೌದು, ಸೂಪರ್. ಸೊ ಅದರದೆಲ್ಲ ಚೆನ್ನಾಗಿ ಮಾಡ್ತಾರೆ. ಆಫ್ಟರ್ ಸೇಲ್ಸ್ ಚೆನ್ನಾಗಿ ಮಾಡ್ತಾರೆ. ನಮ್ದು ಪ್ರಿನ್ಸ್ ಸೆರಾಮಿಕ್ಸ್ ಒಂದು ತಮ್ಸ್ ಕೊಟ್ಬಿಡ್ಬೋದಾಗತ್ತೆ? ಹೇಳ್ಬಿಡಿ ಸರ್, ಕೊಡ್ಬೋದಾ? ಮಾಡ್ಬೋದಾ? ವರ್ಕ್ ಕೊಡ್ಬೋದಾ? ಅವ್ರು ಕೊಡ್ಬೋದು ಸರ್, ಪರ್ಚೇಸಸ್ ಮಾಡ್ಬೋದು ಸರ್. ಸೂಪರ್ ಆಗಿ ಹೇಳಿದ್ರೆ ನಮ್ಮ ಸರ್ ಬಗ್ಗೆ, ಪ್ರಿನ್ಸ್ ಸೆರಾಮಿಕ್ಸ್ ಬಗ್ಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಧುಸೂದನ್ ಸರ್, ಸೊ ಒಂದು ಕ್ವಶನ್ ಸರ್, ನೋಡಿ ಇಲ್ಲಿ ಒಂದು ವಾಲ್ ಪೇಪರ್ ಹಾಕಿದ್ದಾರೆ, ಈ ರೀತಿ ಟೈಲ್ಸ್ ಮಾಡ್ಬೋದಾ ಸರ್? ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಇದು ವಾಲ್ ಪೇಪರ್. ಇದು ನಾವು ಟೈಲ್ಸ್ ಅಲ್ಲಿ ಮಾಡೋದಿದ್ರೆ ನಿಮಗೆ ನಾನು ಪೋಸ್ಟರ್ ತೋರಿಸಿದ್ನಲ್ಲ ನಮ್ಮಲ್ಲಿ, ಹೌದು. ಸೊ ಆ ಇದ್ರಲ್ಲಿ ಮಾಡಿದ್ರೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಬರುತ್ತೆ. ಎನ್ಹಾನ್ಸ್ ಆಗಿ ಬರುತ್ತೆ, ವಿತ್ ಸ್ಪಾರ್ಕಲ್ ಇರುತ್ತೆ. ಸೂಪರ್, ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೋದು. ಬನ್ನಿ ಸರ್, ಮೇಲೆ ಬನ್ನಿ. ಸೊ ಅದೇ ರೀತಿ ಸ್ಮಾರ್ಟ್ ಮಾರ್ಬಲ್ ಕಂಟಿನ್ಯೂ ಆಗುತ್ತೆ. ಹೌದು. ಸೊ ಮೇಲ್ಗಡೆ 2 ರೂಮ್ ಇದೆಯಲ್ಲ ಸರ್? 2 ರೂಮ್ ಇದೆ. ಓಕೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ಸ್. ಬನ್ನಿ. ಒಬ್ಬ ಮಗಳದು, ಮಗಂದು. ಸರ್ ಇಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಏನು, ಯಾವ ರೀತಿ ಸರ್? ಅಂದ್ರೆ ಇವನ್ ಬಂದ್ಬಿಟ್ಟು ಇದಕ್ಕೆಲ್ಲ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದೀವಿ. ಅಂದ್ರೆ ಫುಲ್ ಸ್ಮಾರ್ಟ್ ಮಾರ್ಬಲ್ ಇದೆ. ಓಕೆ. ನನಗೆ ಇದಕ್ಕೆ ವುಡನ್ ಶಿಪ್ಸ್ ಯೂಸ್ ಮಾಡಿದೀವಿ. ಸೊ ಇಲ್ಲಿ ಹೌದು, ವಾಕಿನ್ ವಾರ್ಡ್ರೋಬ್ಗೆ. ಹೌದು. ಇದು ಬಂದ್ಬಿಟ್ಟು 8 ಇಂಚ್ಗೆ 4 ಫೀಟ್. ಇದು 8 ಇಂಚ್ಗೆ 4 ಅಂದ್ರೆ ಪ್ಲಾಂಕ್ಸ್ ತರ ಅಲ್ವಾ? ಪ್ಲಾಂಕ್ಸ್ ವುಡನ್ ಶಿಪ್ಸ್ ಸರ್. ಸರ್ ಎಷ್ಟು ಕಾಸ್ಟ್? ಸರ್ ಕಾಸ್ಟ್ ಏನಾಗುತ್ತೆ ಸರ್? ಸರ್ ಇದು ಕಾಸ್ಟ್ 90 ರೂಪೀಸ್. ಇದು 90 ರೂಪಾಯಿ. 90 ರೂಪಾಯಿ. ಚೆನ್ನಾಗಿದೆ ಆದರೆ. ಓಕೆ ಸರ್, ಇಲ್ಲಿಂದ ವಾಶ್ರೂಮ್ ಅಲ್ಲಿ. ಸೊ ವಾಶ್ರೂಮ್ ನೋಡ್ಬೋದು ನೀವು. ಹಾಗೇನೆ ಸೊ ಪ್ಲೈನ್ ಮ್ಯಾಟ್ ಅಲ್ಲಿ ಅದಕ್ಕೆ ಒಂದು ಡಿಸೈನ್ ಮಾಡಿದ್ವಿ ಸರ್. ಪ್ಲೇನ್ ಮ್ಯಾಟ್ ಡಿಸೈನ್. ಓಕೆ. ಇದೆರಡು ಮ್ಯಾಟ್ ಅಲ್ವಾ ಸರ್? ಇದು ಕಂಪ್ಲೀಟ್ ಮ್ಯಾಟ್. ಓಕೆ. ಎಲ್ಲರೂ ಗ್ಲಾಸ್ ಬೇಕು ಅಂತಾರೆ. ಸೊ ಈ ಮನೆ ನೋಡಿ ಎಷ್ಟು ಬಾತ್ರೂಮ್ ಎಷ್ಟು ಪ್ರೀಮಿಯಂ ಲಕ್ಸುರಿ ಆಗಿ ಕಾಣಿಸ್ತಾ ಇದೆ. ಪರ ಬಂದಿದೆ ಸರ್ ಇದು. ಆಮೇಲೆ ಹೈಲೈಟರ್ ಬಂದ್ಬಿಟ್ಟು 2x4 ಅಲ್ಲಿ ಮಾಡಿರೋದು. ಹಾಗೆ ಅದು ಮೊರಕನ್ ಡಿಸೈನ್ ಇಲ್ಲ, ಮೊರಕನ್ ತರ ಕಾಣಿಸುತ್ತೆ. ಮೊರಕನ್ ತರ ಕಾಣಿಸುತ್ತೆ, ಬಟ್ 2x4 ಅದು. ಓಕೆ. ಬಟ್ ಅದು ಮೊರಕನ್ ಅಲ್ಲ ಅಲ್ವಾ? ಮೊರಕನ್ ಅಲ್ಲ ಅದು. ಇದಕ್ಕೆ ಮ್ಯಾಚಿಂಗ್ ಮಾಡಿರೋದು. ನೋಡಿ ವೀಕ್ಷಕರೇ, ಸೊ ಅಲ್ಲಿ ಒಂಚೂರು, ಇಲ್ಲೊಂಚೂರು, ಸ್ವಲ್ಪ ಮ್ಯಾಚಿಂಗ್ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಚಿಂಗ್ ಅಂತಂದ್ರೆ ಇದು ಕಮೋಡ್ ಏರಿಯಾಗೆ ಮಾತ್ರ ಇದು ಹೈಲೈಟರ್ ಕೊಟ್ಟಿದ್ದೀರಾ. ಫ್ಲೋರಿಂಗ್ ಸರ್, ಫ್ಲೋರಿಂಗ್ ಏನು ತಗೊಂಡ್ರೆ? ಫ್ಲೋರಿಂಗ್ 16x16 ಆಂಟಿಸ್ಕೇಟಿವ್ ಸರ್. ಇದು ಆಂಟಿಸ್ಕೇಟ್ ಇದು. ಓಕೆ. ಇವೆಲ್ಲ ಕಾಸ್ಟಿಂಗ್ ಏನಾಯ್ತು ಅಂತ ತಿಳ್ಕೊಬೋದು ಸರ್? ಇದೆಲ್ಲ ಬಂದ್ಬಿಟ್ಟು ನಿಮಗೆ 550 ಪರ್ ಬಾಕ್ಸ್. ಇದು ಇದು 60 ರೂಪೀಸ್ ಪ್ಲೈನ್. ಇದು 60 ರೂಪಾಯಿ. ಅದು 75 ರೂಪೀಸ್ ಹೈಲೈಟರ್. ಓನ್ಲಿ ಹೈಲೈಟರ್. ಓಕೆ. ಇದು ಫುಲ್ ಬಾಕ್ಸ್ಗೆ 550 ಅಂತ. 550. ಅದು 9 ಸ್ಕ್ವೇರ್ ಫೀಟ್ ಬರುತ್ತೆ. 12 ಥಿಕ್ನೆಸ್ ಬರುತ್ತೆ. ಓಕೆ. ಇದು ಮ್ಯಾಟ್ ಹಾಕಿದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಬರುತ್ತಲ್ವಾ ಸರ್? ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಎಲ್ಲರೂ ಗ್ಲಾಸಿ ಅಂತಾರೆ. ಮ್ಯಾಟ್ ಅಲ್ಲಿ ಬರುವಂತ ರಿಚ್ ಲುಕ್ ಗ್ಲಾಸಿನಲ್ಲಿ ಬರಲ್ಲ. ಮ್ಯಾಟಿಗೆ ಇದು ಮೇಂಟೆನೆನ್ಸ್ ಇಲ್ವಾ ಸರ್? ಇದು ಝೀರೋ ಮೇಂಟೆನೆನ್ಸ್ ಸರ್. ಗ್ಲಾಸಿನೇ ಚಂದ ಅದು. ಸೊ ನೋಡಿ ಇವರು ಯೂಸ್ ಮಾಡದೇ ಇದ್ದಾರೆ. ನಿಮ್ಗೆ ಎಲ್ಲಿಯಾದ್ರೂ ಒಂದು ಕರೆ ಕಾಣಿಸೋದಾಗಿರ್ಬೋದು, ಮತ್ತೆ ಎಲ್ಲಾದ್ರೂ ಒಂದು ಡಸ್ಟ್ ಕೂತಿರೋದಾಗಿರ್ಬೋದು, ಅದರದ್ದು ಎಲ್ಲೂ ಕಾಣಿಸ್ತಾ ಇಲ್ಲ. ಏನೂ ಇಲ್ಲ ಸರ್. ಇದು ತುಂಬಾ ಗ್ಲಾಸಿಗಿಂತ ಚೆನ್ನಾಗಿರುತ್ತೆ ಸರ್. ಗೊತ್ತಿಲ್ಲ ಆಕ್ಚುಲಿ ಗ್ಲಾಸಿ ಈ ತರ ಬರುತ್ತೆ ಅಂತ.
ಇದು ಬಾಲ್ಕನಿ. ಓಕೆ. ಓ, ಇಲ್ಲೇನೋ ಯೂನಿಕ್ ಆಗಿರೋದು ಕೊಟ್ಬಿಟ್ಟಿದ್ದೀರಾ. ಏನಂದ್ರೆ ಮಕ್ಕಳಿಗೆ ಇದೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಓ, ಟ್ರೆಡಿಷನಲ್ ಆಗಿ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಹಾಂ 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 ಹಾಂ. ಅದಕ್ಕೆ ಈ ತರದ್ದು ಹಾಕಿದ್ದು. ಇದೆಲ್ಲ 1 by 1 ಟೈಮ್ ಮಾಡಿರೋದು. ಜಸ್ಟ್ 1 by 1 ಅಲ್ವಾ ಸರ್ ಇದು? ಕಂಪ್ಲೀಟ್ ನೋಡಿ ವೀಕ್ಷಕರೇ. ಇದು ಪ್ಲೈನ್ ಕಲರ್ ಬಂದ್ಬಿಟ್ಟು ಜೈಸಲ್ಮರ್ ಅಂತ ಹೇಳ್ತಾರೆ. ಅದ್ರ ಮೇಲೆ ಇದೆಲ್ಲ ಡಿಸೈನ್. ಏನು ಕಾಸ್ಟ್ ಆಗುತ್ತೆ ಸರ್ ಇದು? ಇದೆಲ್ಲ ನೀವು ಬಂದ್ಬಿಟ್ಟು 110 rupees. 110. ಹೌದು, ಸ್ವಲ್ಪ ಕಾಸ್ಟ್ಲಿಯಸ್ಟ್ ಅಲ್ವಾ ಸರ್ ಇದು? ಇದು 30 mm thickness ಬರುತ್ತೆ. ಇದ್ರದ್ದು ಈ ಪ್ರಿಂಟ್ ಎಲ್ಲ ಹೋಗಲ್ವಾ ಸರ್ ಇದು? ಏನಾಗಲ್ಲ ಸರ್, ನಥಿಂಗ್ ಏನಾಗಲ್ಲ ಸರ್, ಪ್ರಾಬ್ಲಮ್ ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ. ಓ, ಇಲ್ಲಿ ನೀವು 2 by 2ನೇ ಕಂಟಿನ್ಯೂ ಮಾಡಿದ್ರಿ ಸರ್? ಇಲ್ಲ, 2 by 4. ಹಾಂ, ಅಲ್ಲಿ 2 by 4 ಕರೆಕ್ಟ್. ಅಲ್ಲ ಸರ್, ಕೆಳಗಡೆ ಇದನ್ನ ಕಟ್ ಮಾಡ್ಬಿಟ್ಟು ಡಿಸೈನ್ ಮಾಡಿ ಹಾಕಿದ್ವಿ. ಅದ್ರ ಏರಿ ಚಿಕ್ಕದಿತ್ತು ಅದು. ಹಾಂ ಹಾಂ ಹಾಂ. ಸೊ ಏರಿಯಾ ಸ್ವಲ್ಪ ದೊಡ್ಡದಿರೋದ್ರಿಂದ ಸೊ ಹೀಗೆ ಇದಕ್ಕೆ ಕಟ್ ಪೀಸ್ ಏನು ಮಾಡಿಲ್ಲ ಇದನ್ನ. ಹಾಂ ಹಾಂ, 2 by 4 ಅನ್ನ ಹಂಗೆ ಹೆಂಗಿದೆ ಹಂಗೆ ಹಾಕ್ಬಿಟ್ರೆ ಹಂಗೆ ಹಾಕ್ಬಿಟ್ಟಿದ್ವಿ. ಬಟ್ ತುಂಬ ಚೆನ್ನಾಗಿದೆ ಸರ್ ಇದು ಸಿಮೆಂಟ್ ಫಿನಿಶು. ಓಕೆ, ಚೆನ್ನಾಗಿ ಕಾಣಿಸುತ್ತೆ ಇದು. ಇದರಲ್ಲಿ ಇನ್ನೂ ಡಿಸೈನ್ಸ್ ಏನಾದರೂ ಸಿಗುತ್ತಾ ಸರ್ ಬೇರೆ ಬೇರೆ ಥರ? ಸೊ ತುಂಬಾ ಡಿಸೈನ್ಸ್ ಇದೆ ಸರ್ ನಮ್ಮ ಹತ್ರ. ಹೇಗೆ ಅಂತ ಅಂದ್ರೆ ನಮ್ದು ಲೋಕಲ್ ಪರ್ಚೇಸ್ ಇರಲ್ಲ. ಓಕೆ, ನಾವು ಡಿಸ್ಟ್ರಿಬ್ಯೂಟರು. ಸೊ ಎಲ್ಲ ಬಂದ್ಬಿಟ್ಟು ನಮ್ದು ಫ್ಯಾಕ್ಟರಿ ಪರ್ಚೇಸ್ ಇರುತ್ತೆ. ಓಕೆ ಓಕೆ. ಡೈರೆಕ್ಟ್ ಗುಜರಾತ್ ಇಂದಾನೆ ಪರ್ಚೇಸ್ ಮಾಡ್ತೀವಿ. ಡೈರೆಕ್ಟ್ ಗುಜರಾತಿಂದ? ಹೌದು, ನಾವು ಸ್ಟಾಕ್ ಇಷ್ಟಲ್ಲ. ಸೂಪರ್. ಬನ್ನಿ ಸರ್, ಟೋಟಲ್ ಬೆಡ್ರೂಮ್. ಸೊ ಹಾಗಾಗಿ ನಮ್ದೆಲ್ಲ ಪ್ರತಿಯೊಂದು ಪ್ರಾಡಕ್ಟ್ ಪ್ರೀಮಿಯಂ ಆಗಿರುತ್ತೆ. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಅವ್ರದ್ದು ಡಾಟರ್ದು ತೋರಿಸ್ತೀವಿ. ಇದು ಡಾಟರ್ ಬೆಡ್ರೂಮ್. ಅವ್ರದ್ದು ಡಾಟರ್ ಬೆಡ್ರೂಮ್. ಇದು ಫ್ಲೋರಿಂಗ್ ಸೇಮ್ ಅದೇ ಕಂಟಿನ್ಯೂ? ಸೇಮ್ ಎಲ್ಲದು ಫ್ಲೋರಿಂಗ್ ಅದೇ ಕಂಟಿನ್ಯೂ ಮಾಡಿಬಿಟ್ಟಿದ್ದೀವಿ ಸರ್. ವೀಕ್ಷಕರೇ, ಅಂಡ್ ಇಲ್ಲಾಂದ್ರೆ ವಾಶ್ರೂಮ್ ತೋರಿಸ್ಬೋದಲ್ವ ನಾವು? ವಾಶ್ರೂಮ್ ತೋರಿಸ್ಬೋದು. ಏನಿದೆ ವುಡನ್ ರಿಸೆಪ್ಷನ್ಗೆ ಕಂಟಿನ್ಯೂ ಮಾಡಿದ್ವಿ ಸರ್. ಓ, ವಾಕಿನ್ ವಾರ್ಡ್ರೋಬ್ಗೆ. ಹಾ, ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಪಿಂಕ್ ಕಲರ್ ಬೇಕು ಅಂದ್ರು. ಪಿಂಕ್ ಕಲರ್? ಹಾ, ಇದು ಪಿಂಕ್ ಕಲರ್ ಇದು. ಓಕೆ ಓಕೆ. ಸೊ ಇದು ಹೈಲೈಟರ್ನ ಮಾತ್ರ ನಾವು ಈ ಏರಿಯಾನ ಯೂಸ್ ಮಾಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಎಲ್ಲ ಪ್ಲೈನ್ ಕಲರ್ನ ಕೊಟ್ಟಿದ್ದೀವಿ. ಬಟ್ ಇದು ಪಿಂಕ್ ಶೇಡೇ ಅಲ್ವಾ ಸರ್ ಇದು? ಇದು ಎಲ್ಲ ಪಿಂಕ್ ಶೇಡ್ ಇದು. ನಾನು ಇವನ್ ಬ್ಲೂ ಬರುತ್ತೆ. ಇದು ಪೀಚ್ ತರ ಇದೆ. ಅಂಡ್ ಇದು ಗಮ್ ಡಿಸೈನ್ ಇದಲ್ವ ಇದು? ಹಾ, ಗ್ಲೂ ಬರುತ್ತೆ. ಗ್ಲೂ ಬರುತ್ತೆ. ಇದಕ್ಕೆ ನೀವು ಕ್ಲೀನ್ ಮಾಡುವಂತ ಅವಶ್ಯಕತೆ ಇರಲ್ಲ. ಮೇಂಟೆನೆನ್ಸ್ ಇಲ್ಲ? 0 ಮೇಂಟೆನೆನ್ಸ್. ಪರವಾಗಿಲ್ಲ ರೀ, ತುಂಬಾ ಚೆನ್ನಾಗಿದೆ ಮಾತ್ರ ಇದು. ಸೊ ವೀಕ್ಷಕರೇ ನೋಡಿ, ಕಿಡ್ಸ್ ಬೆಡ್ರೂಮ್ಗೆ ಏನಾದರೂ ಡಿಫ್ರೆಂಟ್ ಆಗಿರೋ ಟೈಲ್ಸ್ ಹಾಕಬೇಕು ಅಂತಂದ್ರೆ ಸೊ ಈ ರೀತಿ ಗ್ಲೂ ಡಿಸೈನು. ಪಿಂಕ್ ಬೇಕಾದ್ರೆ ಪಿಂಕು. ಅಂದ್ರೆ ನೋಡಿ ಇದು ಲೈಟ್ ಪಿಂಕ್, ಬೇಬಿ ಪಿಂಕ್ ತರ. ಸೊ ಜಾತ್ರೆನೇ ಕಾಣಿಸಲ್ಲ. ಕೆಳಗಡೆ ಸರ್ ಫ್ಲೋರಿಂಗು? ಸರ್ ಮ್ಯಾಚಿಂಗ್ ಎಲ್ಲದಕ್ಕೂ ಆಂಟಿಸ್ಕಿಟೇ ಕೊಟ್ಬಿಟ್ಟಿದ್ದೀವಿ. ಆಂಟಿಸ್ಕಿಟೇ ಕೊಟ್ಬಿಟ್ಟಿದ್ದೀರಾ? ಯಾಕಂದ್ರೆ ಮಕ್ಳು ಇರ್ತಾರೆ ಮತ್ತೆ ವಯಸ್ಸಾದವರು ಇರ್ತಾರೆ. ಸೊ ಅವ್ರಿಗೆ ಆಂಟಿಸ್ಕಿಟ್ ಕೊಟ್ಬಿಟ್ರೆ ಈಸಿ ಇರುತ್ತೆ. ಇಲ್ಲೊಂದು ಹೈಲೈಟರ್ ಹಾಕೊಂಡ್ರೆ ಮತ್ತೆ. ಹೌದು, ಮತ್ತೆ ಹೇಗೇನು ಏನ್ ಮಾಡಿದ್ವಿ ಆಪೋಸಿಟ್ ಆಗಿ ಹೈಲೈಟರ್ ಮತ್ತೆ ಇದು ಕಂಟಿನ್ಯೂ ಮಾಡಿ. ಇಲ್ಲಿ ಹೈಲೈಟರ್ ಬಂತು ಮತ್ತೆ ವ್ಯಾನಿಟಿಗೆ. ಕರೆಕ್ಟ್ ಸರ್, ಸೂಪರ್ ಡನ್ ಸರ್. ಇದು ಮಕ್ಕಳ ಕಿಡ್ಸ್ ರೂಮ್ಗಳಿಗೆ. ಹೌದು. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಕೆಳಗಡೆ ನಾವು ಡಿಸೈನರ್ ಟೈಲ್ಸ್ ಬೇಕಾದ್ರೂ ಕೊಡ್ತೀವಿ ವಾಲ್ಗೆ ಅಂತ. ಹೌದು. ಇಲ್ಲಿ ನೋಡಿ ಇಷ್ಟು ದುಡ್ದು ಮಾಡಿದ್ದಾರೆ. ಇಷ್ಟು ದೊಡ್ಡದು ಅಚೀವ್ ಮಾಡೋಕ್ಕಾಗತ್ತೆ ಟೈಲ್ಸ್ ಅಲ್ಲಿ? 100% ಮಾಡ್ಬೋದು. ಇಷ್ಟು ದೊಡ್ಡ ಬೇಕಾದ್ರೂ ಮಾಡ್ಬೋದು. ಇದಕ್ಕಿಂತ ದೊಡ್ಡದು ಮಾಡ್ಕೊಡ್ತೀರಾ? ಹೌದು. ಡಿಸೈನರ್ ಟೈಲ್ಸ್ ಅಲ್ಲಿ. ಸೊ ಈವನ್ ಮ್ಯಾಟ್ ಅಥವಾ ಗ್ಲಾಸ್ ಬೇಕಂತ ಅಂದ್ರೆ ಸೊ ನಿಮಗೆ 1 week ಟೈಮ್ ಬೇಕಾಗುತ್ತೆ. ಅದರ್ವೈಸ್ ಇಲ್ಲ ನಮಗೆ ಗ್ಲೂ ಬೇಕು ಮತ್ತೆ ಶುಗರ್ ಫಿನಿಶ್ ಬೇಕು ಅಂದ್ರೆ ಯಾವ ಟೈಮ್ ಎಷ್ಟೇ ವರ್ಷ ಆದ್ರೂ ಏನು ಆಗಬಾರ್ದು ಅನ್ನೋಗಿದ್ರೆ ನಿಮಗೆ ಟೈಲ್ಸ್ ಹೋಗ್ಬೋದು. ಟೈಲ್ಸ್ ಬೆಟರ್ ಅಲ್ವಾ? ಇದಕ್ಕಂದ್ರೆ ಮ್ಯಾಕ್ಸ್ ಅಂದ್ರೆ ಒಂದು 5 ರಿಂದ 10 ವರ್ಷ ಇದಿರುತ್ತೆ. ಇಲ್ಲ ಸರ್, ಇದಕ್ಕೆಲ್ಲ ನಿಮಗೆ ತುಂಬಾ ಲೈಫ್ ಇರೋದಿಲ್ಲ. 1 or 2 years ಮ್ಯಾಕ್ಸ್. ಅಷ್ಟೇನಾ? ಹೌದು, ಡಲ್ ಆಗ್ಬಿಡುತ್ತೆ, ಫೇಡ್ ಆಗ್ಬಿಡುತ್ತೆ. ಫೇಡ್ ಆಗುತ್ತೆ. ಜಸ್ಟ್ ಇದು ಪೋಸ್ಟ್ಗಳಷ್ಟೇ. ಬಟ್ ಟೈಲ್ಸ್ ಅಂತ ಬಂದಾಗ ಲೈಫ್ ಟೈಮ್ ಅಲ್ವಾ? ಲೈಫ್ ಟೈಮ್ ಸರ್. ಓಕೆ, ಬಟ್ ಇದು ಹಾಕೋ ಬದಲು ಟೈಲ್ಸೇ ಹಾಕ್ಬೋದಲ್ವಾ? ಟೈಲ್ಸ್ ಹಾಕ್ಬೋದು ಸರ್. ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಬೆಳಕು ತುಂಬ ಜಾಸ್ತಿ ಬಿದ್ದಾಗ ಎಲ್ಲ ವಾಲ್ಪೇಪರ್ ಎಲ್ಲ ಅಷ್ಟೇ ಡಲ್ ಆಗ್ಬಿಡುತ್ತೆ. ಅದೇ ಟೈಲ್ಸ್ ಇದ್ರೆ ಬೆಟರ್ ಅಂತೀರ ಅಲ್ವಾ? ಅದು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀರಾ ಸರ್ ಈ ಥರ ಡಿಸೈನರ್ ಟೈಲ್ಸನ್ನು? ಸರ್ ಇದು ನಿಮಗೆ ಒಂದು ಪೋಸ್ಟರ್ ಬಂದ್ಬಿಟ್ಟು ನಾವು ಇವಾಗ 14,000 50,000 rupees ಮಾಡ್ತಾ ಇದ್ದೀವಿ. ಕಂಪ್ಲೀಟ್ 4/8 ಬರುತ್ತೆ. ಇದಕ್ಕಾದ್ರೆ ಒಂದು 30,000 rupees ಅಲ್ಲಿ ಈ ಸೈಜ್ನ ಮಾಡ್ಬೋದು ಸರ್. 30 ಆಗುತ್ತಾ? 30,000 ರೂಪಾಯಿನಲ್ಲಿ ಈ ಸೈಜನ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಸರ್? ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಏನು ಆಗಲ್ಲ ಆಮೇಲೆ. ಹೌದು. ಓಕೆ ಸರ್, ಟೆರೆಸ್ ಅಂತ ಬಂದ್ರೆ ಇಲ್ಲಿ ಏನೇನು ಮಾಡಿದ್ದೀರಾ ಸರ್? ಇಲ್ಲಿ ಸರ್ ಹೇಗೇನು ಇಲ್ಲೂ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಎಂಟೈರ್ ಸ್ಮಾರ್ಟ್ ಮಾರ್ಬಲ್ ಬಂದ್ಬಿಟ್ಟಿದೆ ಫ್ಲೋರ್ಗೆ. ಓಕೆ ಓಕೆ. ಸೊ ಬಾಲ್ಕನಿ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ 16/16 ಟೆರಾಕೋಟಾ ಯೂಸ್ ಮಾಡಿದ್ದೀವಿ. 16/16 ಆಯಿತು. ಟೆರಾಕೋಟಾ ಫಿನಿಶ್ ಇದು 16/16 ಅಲ್ಲಿ. ಓಕೆ. ಇದು 12 mm thickness ಬರುತ್ತೆ. ಹೇಗೇನು ಇಲ್ಲಿಗೆ ಬುಕ್ ಮ್ಯಾಚ್ ಡಿಸೈನು ಒಂದು ಬೇಜ್ ಕಲರ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಬೇಜ್ ಹಾಕಿದ್ರೆ ಇಲ್ಲಿ ಇದು ನಿಮಗೆ ಪೇಪರ್ ಜಾಯಿಂಟ್ ಮಾಡಿದ್ದೀವಿ. ನಿಮಗೆ ಎಲ್ಲಿ ಜಾಯಿಂಟ್ ಫ್ರೀ ಕಾಣಲ್ಲ. ಎಲ್ಲ ಡಿಸೈನು ಹಾಗೆ ಕಂಟಿನ್ಯೂ ಮ್ಯಾಚಿಂಗ್ ಆಗ್ತಾ ಇದೆ. ಓಕೆ. ಮತ್ತೆ ಇಲ್ಲೊಂದು ಬಾತ್ರೂಮ್ ಮಾಡಿದ್ದೀವಿ. ಸೊ ಜಸ್ಟ್ ಒಂದೇ ಡಿಸೈನ್ ಮಾಡಿಬಿಟ್ಟಿದ್ವಿ. ಸಿಂಪಲ್ ಅಲ್ವಾ ಸರ್? ಸಿಂಪಲ್. ಓಕೆ ನೋಡಿ ವೀಕ್ಷಕರೇ, 2/4 ಇದು. ಓಕೆ. ಸೊ ಈ ಟೆರಾಕೋಟಾ ಕಾಸ್ಟ್ ತಿಳ್ಕೊಬೋದಾ ಸರ್ ಎಷ್ಟಾಯ್ತು ಅಂತ? ಸರ್ ಇದು 550 rupees. ನಮ್ಮ ಹತ್ರ ಎನಿಥಿಂಗ್ 16/16 ಒಂದೇ ಪ್ರೈಸ್ ಇರುತ್ತೆ. 560ಗೆ ಒಂದು ಬಾಕ್ಸ್. ಒಂದು ಬಾಕ್ಸಲ್ಲಿ ಎಷ್ಟು ಪೀಸ್ ಇರುತ್ತೆ ಸರ್? 5 ಪೀಸ್ ಬರುತ್ತೆ. ಅದು 5 ಪೀಸ್ ಬರುತ್ತೆ. 9 square feet ಬರುತ್ತೆ. ಓಕೆ ಓಕೆ ಓಕೆ. ಸೊ ಇನ್ನೊಂದು ವಿಶೇಷವಾಗಿ ಒಂದು ಡಿಫ್ರೆಂಟ್ ಆದಂಥ ಒಂದು ತೋರಿಸ್ತೀನಿ. ಬಾಲ್ಕನಿ ಸ್ಪೆಷಲ್ ಬಾಲ್ಕನಿ ಇದು. ಸರ್ ಇದೇನು ಸರ್ ಇದು? ನೆಕ್ಸ್ಟ್ ಲೆವೆಲ್ ಆಗಿದೆ ಇದು. ಇದು ನೋಡಿ ಹೇಗೆ ಬಂದಿದೆ ಅಂದ್ಬಿಟ್ಟು.
ಸೊ ಜಸ್ಟ್ ಇದು 39 ಥಿಕ್ನೆಸ್ ಅಲ್ಲಿ ಬರುತ್ತೆ. ಹಾಂ 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 ಇದು ಕಾನ್ಸೆಪ್ಟ್ ಅಲ್ಲಿ ಮಾಡೋಂಥದ್ದು. ಹಾಂ 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 ನಾವೇನ್ ಮಾಡಿದ್ವಿ 2x2, 2x1 ಮತ್ತೆ 1x1 ಮತ್ತೆ ಅದರಲ್ಲಿ ಹೈಲೈಟರ್ ಮಾಡಿದ್ವಿ. ಓ ಕಾಂಬಿನೇಷನ್ ಮಾಡಿರೋದು. ಕಾಂಬಿನೇಷನ್ ಮಾಡಿರೋದು. ಹಾಂ ಇಲ್ಲಿಗೆ ಉಯ್ಯಾಲೆ ಬರುತ್ತೆ ಅವ್ರದ್ದು. ಇಲ್ಲಿ ಮೇಲೆ ಒಯ್ಯಾಲೆ ಬರುತ್ತಾ? ಅದಕ್ಕೆ ಮ್ಯಾಚಿಂಗ್ ಬಂದ್ಬಿಟ್ಟು ಮೊರಕನ್ ಹಾಕಿದ್ವಿ. ಇದು ಮೊರಕಾನ್ ಹಾಕಿದ್ರೆ. ಮೊರಕನ್ ಓಕೆ, ಇದು ಮೊರಕಾನ್ ಸೀರೀಸ್ ಅಲ್ವಾ ಸರ್ ಇದು? ಸರ್ ಇಲ್ಲ, ಇದು ಮೊರಕನ್ ಇಲ್ಲ, ಇದು ಕಾನ್ಸೆಪ್ಟ್ ಬರೋದು. ಇದು ಬಂದ್ಬಿಟ್ಟು ಟೆರೇಸ್ಗೂ ಹಾಕ್ಬೋದು, ಪಾರ್ಕಿಂಗ್ ಮಾಡ್ಬೋದು, ಬಾಲ್ಕನಿನೂ ಮಾಡ್ಬೋದು, ಓಕೆ, ಎನಿಥಿಂಗ್ ಮಾಡ್ಬೋದು ಸರ್ ಇದರಲ್ಲಿ. ಹೌದಾ? ಅದ್ರ ಜೊತೆ ನೀವು ಮೊರಕಾನ್ ಅನ್ನ ಕಾಂಬಿನೇಷನ್ ಮಾಡಿರೋದು. ಕಾಂಬಿನೇಷನ್ ಅಂತ ಅಂದ್ರೆ ಇಲ್ಲಿಗೆ ಅವ್ರದ್ದು ಇದು ಬರ್ತಾ ಇದೆ, ಉಯ್ಯಾಲೆ ಬರುತ್ತೆ ಇಲ್ಲಿ. ಹೌದು ಹೌದು, ಉಯ್ಯಾಲೆ ಬರುತ್ತಲ್ಲ, ಆ ಪ್ಲೇಸ್ಗೆ ಒಂಥರ ಡಿಫ್ರೆಂಟ್ ಆಗಿ ಕಾಣಲಿ ಅಂದ್ಬಿಟ್ಟು ಮೊರಕಾನ್ ಡಿಸೈನ್ ಅದಕ್ಕೆ ಮ್ಯಾಚಿಂಗ್ ಕೊಟ್ಟಿದ್ದೀವಿ ಸರ್. ಪ್ಲಾಟ್ಫಾರ್ಮ್ ತರ ಇದು. ಹೌದು. ಓಕೆ, ಚೆನ್ನಾಗಿದೆ ಸರ್. ಇಲ್ಲಿ ಕಾಸ್ಟಿಂಗ್ ಕೊಡಿ, ಲೈಕ್ ಇದು ಎಷ್ಟಾಗುತ್ತೆ ಸರ್? ಇದು ಬಂದ್ಬಿಟ್ಟು ನಿಮಗೆ ಈ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಇದು ನಿಮಗೆ 110 rupees ಇದೆ. ಇದು 110 ಇದು 10 ಇದೆ. ಇದು ಬಂದ್ಬಿಟ್ಟು ನಿಮಗೆ 68 rupees ಇದೆ ಸರ್. ಇದು 68, ಮೊರಕನ್ 68 ರೂಪಾಯಿ. ಇದು ಕಮ್ಮಿ ಅಲ್ವಾ? ಇದು ಕಮ್ಮಿನೇ ಇದೆ. ಆದ್ರೆ ನಮ್ದು ಹೋಲ್ಸೇಲ್ ಬಿಸ್ನೆಸ್ ಇರೋದ್ರಿಂದ, ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ನಾವು ಅಷ್ಟೊಂದು ಏನು ಕಾಸ್ಟ್ ಇದು ಮಾಡಲ್ಲ ಹೋಗಲ್ಲ. ಓಕೆ, ಬಟ್ ಆದ್ರೆ ನಮಗೆ ಇದು ಇದೆ ಸ್ವಲ್ಪ ಕಾಸ್ಟ್ಲಿಯರ್ ಸೈಡು. ಕಾಸ್ಟ್ಲಿ ಅಂತ ಅಂದ್ರೆ ಇದು ಲೈಫ್ ಟೈಮ್ ಸರ್. ನೀವು ಎಷ್ಟು ವರ್ಷ ಆದ್ರೂ ಏನಾಗಲ್ಲ, ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ವಾವ್, ಚೆನ್ನಾಗಿ ಬಂದಿದೆ ಸರ್. ಆದರೆ ಇದು ಲುಕ್ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ವರ್ಷ ಆದ್ರೂ ಕೂಡ ನೀವೇ ಬೇಡ ಅಂತ ತೆಗೆದುಬಿಟ್ಟು ಬೇರೆದು ಹಾಕ್ಬೇಕಷ್ಟೇ. ಅಷ್ಟೇ, ಅಲ್ಲಿ ತನಕ ಏನು ಪ್ರಾಬ್ಲಮ್ ಇಲ್ಲ. ಸೂಪರ್ ಸರ್. ಮತ್ತೆ ಹೇಗೇನು ಏನು ಮಾಡಿದ್ವಿ, ಇಲ್ಲಿ ಒಂದು ಬಾತ್ರೂಮ್ ಇದೆ. ಈ ಬಾತ್ರೂಮ್ ಅಷ್ಟೇ ನಿಮಗೆ ಹೈ ಗ್ಲಾಸಿನಲ್ಲಿ ಕಾರ್ವಿಂಗ್ ಬರುತ್ತೆ, ಸಿಂಗಲ್ ಗ್ಲಾಸಿ ಅಂತ. ಅದನ್ನ ಇಲ್ಲಿ ಕೊಟ್ಟಿದ್ದೀವಿ. ಮೊರಕನ ಸರ್ ಇದು? ಮೊರಕನ್ ಇಲ್ಲ ಸರ್, ಅದು 2x4 ಅದು. ಬಟ್ ಹೆಂಗಿದೆ ನೋಡಿ, ಅದು ಸೇಮ್ ಮೊರಕನ್ ಟೈಪೇ ಬರ್ತಾ ಇದೆ. ಅದು 2x4 ಅದು. ಬಟ್ ಆಮೇಲೆ ನಮಗೆ 2x4 ತಗೊಂಡ್ರೆ ಕಾಸ್ಟ್ ಕಮ್ಮಿ ಆಗುತ್ತಲ್ವ? ಕಾಸ್ಟ್ ಕಮ್ಮಿ ಆಗುತ್ತೆ ನೋಡಿ. ಅಂಡ್ ವಾಲ್ಗೆ ಸ್ವಲ್ಪ ಗ್ರೀನಿಶ್ ತಗೊಂಡ್ರಿ. ಇದು ಪ್ಲೈನ್ ಕಲರ್ ಮಾಡಿದ್ವಿ. ಪ್ಲೇನ್ ತಗೊಂಡಿದ್ರೆ ಹೈ ಗ್ಲಾಸ್. ಓಕೆ, ಕೆಳಗಡೆ ಇದು ಮ್ಯಾಚಿಂಗ್, ಅದು ಆಂಟಿ ಸ್ಕಿಡ್. ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ ಸರ್, ಹೈಲೈಟ್. ಹೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ ಅದು. ಓಕೆ, ಇವಾಗ ಫೈನಲ್ ಆಗಿ ನಾನು ಕೇಳೋದಿಷ್ಟೇ, ಲೈಕ್ ಇವರು ಈ ಡಿಸೈನ್ ಫೈನಲ್ ಮಾಡೋದಕ್ಕೆ ಎಷ್ಟು ವಿಸಿಟ್ಸ್ಗಳನ್ನೆಲ್ಲ ಕೊಟ್ಟರು, ಎಷ್ಟು ದಿನ ಕಮ್ಯುನಿಕೇಶನ್ ಯಾವ ಥರ ಇತ್ತು ಇವ್ರ ಜೊತೆ? ಸರ್ ಇದು ಆಲ್ಮೋಸ್ಟ್ ಅಲ್ಲಿ ನಮ್ಮ ಶೋರೂಮ್ಗೆ ಒಂದು 10-15 ಟೈಮ್ಸ್ ವಿಸಿಟ್ ಮಾಡಿದ್ದಾರೆ. ಓಕೆ, ಸೊ ಇವ್ರಿಗೆ ಹೆಂಗೆ ಅಂತ ಅಂದ್ರೆ, ಸೊ ಎಲ್ಲರ ಥರ ಅಲ್ಲ, ನಮ್ಮ ಮನೆ ಒಂಥರ ಡಿಫ್ರೆಂಟ್ ಆಗಿ ಬರಬೇಕು ಅನ್ನೋದು ಅವ್ರ ಉದ್ದೇಶ. ಅವ್ರ ಮ್ಯಾಮ್ಗೂ ಅಷ್ಟೇ, ಅವ್ರ ಸರ್ಗೂ ಅಷ್ಟೇ. ಓಕೆ, ಸೊ ಅವರು ತುಂಬಾ ಯುನೀಕ್ ಆದಂಥ ಡಿಸೈನ್ಸ್ಗಳನ್ನ ಸೆಲೆಕ್ಷನ್ ಮಾಡಬೇಕು, ನಮ್ಮನೆ ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ. ಸೊ ನಮಗೆ ಈ ಥರ ಕಸ್ಟಮರ್ ಸಿಕ್ಕಿದಾಗ ನಮಗೊಂಥರ ಖುಷಿ ಆಗುತ್ತೆ. ಇಲ್ಲ ಇವ್ರಿಗೆ ಇದೇ ಥರ ಕೊಡೋಣ, ಅದೇ ಥರ ಕೊಡೋಣ, ಯೂನಿಕ್ ಆಗಿ. ಅದಕ್ಕೆ ನಾವೇನ್ ಮಾಡಿದ್ವಿ, ಇದಕ್ಕೆ ಬೇಸಿಕಲಿ ಬೇರೆ ಕಲರ್ ಚೂಸ್ ಮಾಡಿದ್ರು ಅವರು. ಇಲ್ಲ ಅವ್ರದ್ದು ಮನೆ ಬಂದ್ಬಿಟ್ಟು ಅಗೇನ್ ಗ್ರೇ ಕಲರ್ ಅಲ್ಲಿ ಫ್ರಂಟ್ ಎಲ್ಲ ಬಂದಿರೋದ್ರಿಂದ ನಾನು ಸ್ವಲ್ಪ ಗ್ರೇ ಶೇಡ್ ಅಲ್ಲೇ ಸೆಲೆಕ್ಷನ್ ಮಾಡಿಸಿದ್ವಿ. ಸರ್ ಮನೆ ನೋಡ್ಕೊಂಡ್ ಬಂದ್ವಿ, ಇವಾಗ ನಿಮ್ ಶೋರೂಮ್ ಬಂದಿದ್ದೀವಿ. ವೀಕ್ಷಕರೇ, ಎದುರುಗಡೆನೆ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಈ ಕಡೆನೇ ಇರೋದು. ಇವತ್ತು ಇದ್ರಲ್ಲಿ ಏನ್ ತೋರಿಸ್ತಾ ಇದ್ರ ಸರ್ ಮನೆ? ಸರ್ ಇದು ಪೋಸ್ಟರ್ಗಳು ಸರ್. ಇದು ಪೋಸ್ಟರ್ಸ್ ಬಂದ್ಬಿಟ್ಟು ಇದು ಮನೆ ಒಳಗಡೆನೂ ಹಾಕ್ಬೋದು, ಮನೆ ಹೊರಗಡೆನೂ ಹಾಕ್ಬೋದು. ಓಕೆ, ಈವನ್ ಸನ್ಲೈಟ್ಗೂ ಆಗುತ್ತೆ, ಸನ್ಲೈಟ್ ಇಲ್ಲದೆ ಇದ್ರೂ ಕೂಡ ನಡೆಯುತ್ತೆ. ವೆದರ್ ರೆಸಿಸ್ಟೆಂಟ್ ಆಗುತ್ತೆ. ಹೌದೌದು, ಏನು ಪ್ರಾಬ್ಲಮ್ ಆಗಲ್ಲ. ಲೈಫ್ ಟೈಮ್ ವಾರಂಟಿ ಇರುತ್ತೆ. ಲೈಫ್ ಟೈಮ್ ವಾರಂಟಿನಾ? ಹೌದು. ಇದು ಶುಗರ್ ಫಿನಿಶ್, ಗ್ಲೋ ಇರುತ್ತೆ, ಮತ್ತೆ ಹ್ಯಾಂಡ್ ಮೇಡ್ ಡಿಸೈನ್ಸ್ಗಳಿದೆಲ್ಲ. ಓಕೆ, ಇದು 8x4 ಬರುತ್ತಾ ಸರ್? ಇದು 8x4 ಬರುತ್ತೆ. 4x2 ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಇದು 4x2 ಕಾನ್ಸೆಪ್ಟ್ ಅಲ್ಲಿ ಬರೋದು. ಹೌದು. ನಾವು ಅಲ್ಲಿ ಮನೇಲಿ ನೋಡಿದ್ವಲ್ಲ, ವಾಲ್ ಪೇಪರ್ ಹಾಕೋ ಬದಲು ಇದು ಹಾಕ್ಬಿಟ್ರೆ ಲೈಫ್ ಟೈಮ್. ಹೌದೌದು, ಈ ತರದ್ ಹಾಕ್ಬಿಟ್ರೆ ಲೈಫ್ ಟೈಮ್ ಏನು ಆಗಲ್ಲ ನೋಡಿ ವೀಕ್ಷಕ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಸೊ ಮತ್ತೆ ಯಾವಾಗಲೂ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಓಕೆ, ಇದು ಹೊಸ ಡಿಸೈನ್ಸ್, ಹೊಸ ಡಿಸೈನ್ಸ್. ಲಾಸ್ಟ್ ಟೈಮ್ ನಿಮಗೆ ಬಂದಾಗ ಈ ತರ ಡಿಸೈನ್ಸ್ ಇರಲಿಲ್ಲ. ರಾಧಾಕೃಷ್ಣ ಇರಲಿಲ್ಲ, ಈ ಹೊಸದಾಗಿ ತರಿಸಿದ್ವಿ ಇದು. ಮತ್ತೆ ಇದು ಬುದ್ಧ ನಮ್ಮಲ್ಲಿ ತುಂಬಾ ಇಷ್ಟಪಡ್ತಾರೆ ಸರ್. ಹೌದು, ಮನೆ ಎದುರುಗಡೆ ಫೈರಲ್ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಈವನ್ ವಾಸ್ತು ಕೂಡ ಬುದ್ಧ ಒಳ್ಳೇದಲ್ಲ, ಒಳ್ಳೇದಂತ ಹೇಳ್ತಾರೆ. ಹೌದು. ಓಕೆ, ಹಿಂದ್ಗಡೆ ಇದೆ ಸರ್, ಮತ್ತೆ ಯಾವ್ದಾದ್ರು ಡಿಸೈನ್ ಇದೆಯಾ? ಮತ್ತೆ ಇನ್ನೊಂದು ಡಿಸೈನ್ಸ್ ಇದೆ. ಓಕೆ, ಅಬ್ಸ್ಟ್ರಾಕ್ಟ್ ತರ ಬರುತ್ತಲ್ವ ಸರ್ ಇದು? ಹೌದು. ಓಕೆ, ಇನ್ನೇನು ಸರ್ ಡಿಸೈನ್ ಬಂದಿದೆ ಹೊಸದು? ಇನ್ನೊಂದೆರಡು ಡಿಸೈನ್ಸ್ ಇದೆ ಸರ್. ಇದು ಆದಿಯೋಗಿ ಅಲ್ವಾ? ಆದಿಯೋಗಿ. ವಾವ್, ಅಲ್ಲ ಮೊಸೈಕ್ ಫಿನಿಶ್ ತರ ಬರುತ್ತಲ್ವ ಸರ್ ಇದು? ಮೊಸೈಕ್ ಫಿನಿಶ್. ಮತ್ತೆ ಮನೆ ಒಳಗಡೆ ಎಂಟ್ರಿ ಹಾಕ್ತಿದಂಗೆ ಈ ತರ ಡಿಸೈನ್ಸ್ಗಳನ್ನ ಹಾಕಿದ್ರೆ ನಿಮ್ಗೆ ಒಂಥರ ಪ್ರೀಮಿಯಂ ಲುಕ್ ಬರುತ್ತೆ, ಡಿಫ್ರೆಂಟ್ ಆಗಿ ಮನೆನೇ ಕಾಣಿಸುತ್ತೆ. ಈ ಫೈರ್ಗೆ ಇದೆ ಬೆಟರ್. ಹೌದು, ಫೈರಲ್ಲಿ ಹೌದು, ಇದೆ ಹಾಕ್ಬಿಡೋದು ಒಳ್ಳೇದು ಸರ್. ಇದೆ ಅದೊಂದು ಲೇಡಿ ನೋಡಿ, ತುಂಬಾ ಚೆನ್ನಾಗಿದೆ. ಇದೆ ನೋಡಿ, ಆಫ್ರಿಕನ್ ಲೇಡಿ ಫಿನಿಶ್. ಇವೆಲ್ಲ ಎಷ್ಟು ಇದಾಗಿದೆ ನೋಡಿ ಸರ್, ಎನಾನ್ಸ್ ಆಗಿದೆ, ನ್ಯಾಚುರಲ್ ಆಗಿ ತಂದಿದ್ದಾರೆ ಡಿಸೈನ್ಸ್ ಎಲ್ಲ. ಇದೆಲ್ಲ ಹ್ಯಾಂಡ್ ಮೇಡ್ ಇರುತ್ತೆ ಸರ್ ಇದೆಲ್ಲ. ಓಕೆ ಓಕೆ ಓಕೆ, ಹ್ಯಾಂಡ್ ಮೇಡ್ ಮಾಡಿರೋದು. ಹೌದು, ತುಂಬಾ ಚೆನ್ನಾಗಿದೆ ಸರ್. ಪ್ಲಸ್ ಇದು ಎಂಬೋಸ್ಡ್ ಇರೋದ್ರಿಂದ ಫೀಲ್ ಕೂಡ ಕೊಡುತ್ತೆ ನೋಡಿ. ಫೀಲ್ ಕೊಡುತ್ತೆ. ಲೈಫ್ ಟೈಮ್ ಏನಾಗಲ್ಲ ಸರ್ ಇದು. ಲೈಫ್ ಟೈಮ್ ಏನು ತೊಂದರೆ ಇಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಸರ್ ಇದು. ಓಕೆ ಓಕೆ ಓಕೆ. ನೀವೇನು ಪೋಸ್ಟರ್ಗಳನ್ನ ನೀವು ನಡೆಸ್ತೀರಾ, ಸೊ ಅದ್ರ ಬದಲು ಈ ತರದೆಲ್ಲ ಹಾಕ್ಬಿಡ್ತು ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸರ್ ಪೋಸ್ಟರ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇದೆಲ್ಲ ಇವಾಗ ಮುಂಚೆ ನಾವೆಲ್ಲ 12,000 13,000 ಆತ ಕೊಡ್ತಿದ್ವಿ. ಓಕೆ, ಇವೆಲ್ಲ ಪ್ರೈಸ್ ಎಲ್ಲ ಹೈಕ್ ಆಗಿರೋದ್ರಿಂದ ಇವೆಲ್ಲ 15,000 rupees ಮಾಡಿದ್ವಿ. 15 ಮಾಡಿದಿರಾ ಸರ್ ಪೋಸ್ಟರ್? ಹೌದು, ರೇಟ್ ಜಾಸ್ತಿ ಆಗಿದೆ ಹಾಗಾದ್ರೆ. ರೇಟ್ ಜಾಸ್ತಿ ಆಗಬೇಕು. ಓಕೆ ಓಕೆ ಓಕೆ. ಹಾಗೆ ನೋಡಿದ್ರೆ ಬೇರೆ ಕಡೆ ಎಲ್ಲ ಇದು ಬಂದ್ಬಿಟ್ಟು 25,000 rupees ಇದೆ. 25 ನಾ? 25,000 ರೂಪಾಯಿ ಇದೆ. ನಾವು ಆಕ್ಚುಲಿ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ
ಜಸ್ಟ್ 15,000 ರುಪೀಸ್ ಕೊಡ್ತಾ ಇದ್ದೀವಿ. 50,000 ಕೊಡ್ತಾ ಇದ್ದೀರಾ. ಹೌದು ಸರ್ ವಾರಿಂದ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಏನು ನಿಮ್ಮ ಅನಿಸಿಕೆ ಏನು ಸರ್, ಏನು ಹೇಳ್ಬೇಕಂತ ಹೇಳಿ ಸರ್? ಸರ್, ಅದೊಂದು ದೊಡ್ಡದಾಗಿ ಎಫೆಕ್ಟ್ ಆಗಿದೆ. ಓಕೆ ಏನಂದ್ರೆ ಗ್ಯಾಸಸ್ ಇಲ್ಲದೆ ಇರೋದ್ರಿಂದ ಫ್ಯಾಕ್ಟ್ರೀಸ್ ಎಲ್ಲ ಕ್ಲೋಸ್ ಆಗಿತ್ತು. ಮತ್ತೆ ಇವಾಗ ಒಂದು 50 days ಇಂದ ಓಪನ್ ಆಗಿದೆ. ಓಕೆ ಅಂದ್ರೆ ಎಲ್ಲಾ ಫ್ಯಾಕ್ಟ್ರೀಸ್ ಓಪನ್ ಆಗಿಲ್ಲ, ಕೆಲವೊಂದು ಓಪನ್ ಆಗಿದೆ, ಕೆಲವೊಂದು ಓಪನ್ ಆಗಿಲ್ಲ. ಕರೆಕ್ಟ್. ಬಟ್ ಅದಕ್ಕೆಲ್ಲ ಏನು ಕಸ್ಟಮರ್ಸ್ಗಳು ಯೋಚನೆ ಮಾಡೋಂಥ ಅಗತ್ಯ ಇಲ್ಲ. ನಾವು ಬೆಸ್ಟ್ ಪ್ರೈಸ್ನ ಮಾಡ್ಕೊಡ್ತೀವಿ. ವಿತ್ ಸ್ಟಾಕ್ ಇದೆ, ಬನ್ನಿ ವಿಸಿಟ್ ಮಾಡಿ ಒಂದ್ಸಲ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಬೇಕಂತಂದ್ರೆ ಪ್ರಿನ್ಸ್ ಸೆರಾಮಿಕ್ಸ್ನ ವಿಸಿಟ್ ಮಾಡಿ. ಬರ್ಬೋದು ಅಲ್ವಾ? ಬರ್ಬೋದು. ಸೊ ಸ್ಟಾಕ್ ಇದೆ, ಇಂಪಾರ್ಟೆಂಟ್ ತಾನೆ? ಹೌದೌದು, ಸ್ಟಾಕ್ ಇದೆ. ಎಲ್ಲ ಕಡೆ ಸ್ಟಾಕ್ ಸಿಗ್ತಾ ಇಲ್ಲ. ಸ್ಟಾಕ್ ಇದೆ ನಮ್ಮ ಹತ್ರ. ಸ್ಟಾಕ್ ಇದೆ, ಹೌದು, ಹಳೆ ರೇಟಲ್ಲೇನೆ. 100%. ಸೆಕ್ಷನಲ್ಲಿ ಸಜೆಷನ್ ಅಂತ ಬಂದಾಗ ನಿಮ್ಮ ಸಜೆಷನ್ ಯಾವ ರೀತಿ ಇರುತ್ತೆ, ಯಾವ ಹಂತದಲ್ಲಿ ಕೊಡ್ತೀರಾ ಸರ್ ನೀವು? ಅದನ್ನ ಸ್ವಲ್ಪ ಹೇಳಿ ನಮಗೆ. ಸರ್, ಇವಾಗ ನೋಡಿ, ಟೈಲ್ಸ್ ಅಲ್ಲಿ ಬಂದ್ಬಿಟ್ಟು ನಾರ್ಮಲ್ ಆಗಿ ಒಂದು ಟೈಲ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ಅವರು ಬೇರೆ ಶೋರೂಮ್ ಮಾಡ್ಕೊಂಡು ಹೋಗ್ತಾರೆ. ಕರೆಕ್ಟ್. ಸೊ ಬೇಸಿಕಲಿ ಬಂದ್ಬಿಟ್ಟು ಟೈಲ್ಸ್ ಬಗ್ಗೆ ನಾಲೆಡ್ಜ್ ಇರಲ್ಲ. ಅಂದ್ರೆ ಇದು ವೆಟ್ರಿಫೈಡ್ ಅಂದ್ರೆ ಏನು, ಫುಲ್ ಬಾಡಿ ಅಂದ್ರೆ ಏನು, ಸೆರಾಮಿಕ್ ಅಂದ್ರೆ ಏನು, ಹೌದು ಪೋರ್ಸೆಲನ್ ಅಂದ್ರೆ ಏನು, ಓಕೆ ಓಕೆ, ಫುಲ್ ಬಾಡಿ ಅಂದ್ರೆ ಏನು, ಕಲರ್ ಬಾಡಿ ಅಂದ್ರೆ ಏನು, ಮತ್ತೆ ಆಂಟಿ ಸ್ಕಿಡ್ ಅಂದ್ರೆ ಏನು, ಮ್ಯಾಟ್ ಅಂದ್ರೆ ಏನು, ಇದ್ರ ಬಗ್ಗೆ ಏನು ಐಡಿಯಾನೇ ಇರಲ್ಲ. ಓಕೆ. ಸೊ ಏನಂತ ಅಂದ್ರೆ ಕಸ್ಟಮರ್ ಬಂದ್ರು, ಓಕೆ ಸರ್ ಇದನ್ನ ತಗೊಳ್ಳಿ ಚೆನ್ನಾಗಿದೆ, ಅದನ್ನ ತಗೊಳ್ಳಿ ಚೆನ್ನಾಗಿದೆ, ಇದನ್ನ ಹಾಕೊಳ್ಳಿ, ಅದನ್ನ ಹಾಕೊಳ್ಳಿ, ಜಸ್ಟ್ ಇಷ್ಟೇ ಹೇಳ್ತಾರೆ. ಎಂಡ್ ಆಫ್ ದ ಡೇ ಏನ್ ಪ್ರೈಸ್, ಈ ದಿವಸ ಇದು ಒಳ್ಳೆ ಪ್ರೈಸ್ ಹಾಕೊಡ್ತೀವಿ. ಸೊ ಬಟ್ ಅದಲ್ಲ. ಬಟ್ ನಾನು ಬಂದ್ಬಿಟ್ಟು ಕಂಪನಿಯಲ್ಲಿ ವರ್ಕ್ ಮಾಡಿರೋದ್ರಿಂದ, ಓಕೆ, ಮತ್ತೆ ನಾನು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ 1 year. ಸೊ ಎಂಟೈರ್ ನಾಲೆಡ್ಜ್ ಇದೆ ನನಗೆ. ಓಕೆ ಓಕೆ, ಅಂದ್ರೆ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇದೆ. ಸೊ ಅವರು ನಮ್ಮ ಹತ್ರ ಬಂದ್ರೆ ಫಸ್ಟ್ ಅವ್ರದ್ದು ಸೈಟ್ ವಿಸಿಟ್ ಮಾಡಿ, ಅಂದ್ರೆ ಈ ಟೈಲ್ಸ್ ನ ಇಲ್ಲಿಗೆ ಹಾಕಿ, ಈ ಟೈಲ್ಸ್ ನ ಇಲ್ಲಿಗೆ ಹಾಕಿ ಅಂದ್ಬಿಟ್ಟು ನಾವೇ ಸಜೆಸ್ಟ್ ಮಾಡ್ತೀವಿ. ನೀವೇ ಸಜೆಸ್ಟ್ ಮಾಡ್ತೀರಾ? ಫ್ರೀ ಆಗಿ, ಅದು ಕೂಡ ಫ್ರೀ ಆಗಿ ಅದು ಸೈಟ್ ವಿಸಿಟ್ ಮಾಡ್ತೀರಾ? ಸೈಟ್ ವಿಸಿಟ್ ಮಾಡ್ತೀವಿ. ಫಸ್ಟ್ ಟೈಮ್ ಕೇಳಿದ್ರಿ ಟೈಲ್ಸ್ ಅಂಗಡಿ ಸೈಟ್ ವಿಸಿಟ್ ಮಾಡ್ತಾ ಇರೋದು, ಬಟ್ ಬಂದು ವಿಸಿಟ್ ಮಾಡ್ತೀರಾ ನೀವು? 101% ವಿಸಿಟ್ ಮಾಡ್ತೀವಿ. ಅದು ಫ್ರೀ ಆಗಿ ವಿಸಿಟ್ ಮಾಡಿ ಸಜೆಷನ್ಸ್ ಕೊಡ್ತೀರಾ? ಸಜೆಷನ್ ಕೊಡ್ತೀವಿ ಸರ್. ನೀವು ಸಪ್ಲೈ ಎಲ್ಲೆಲ್ಲಿವರೆಗೆ ಮಾಡ್ತಾ ಇದ್ದೀರಾ ಸರ್ ಇವಾಗ? ಸರ್, ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಸರ್ ನಾವು. ಆಲ್ ಓವರ್ ಕರ್ನಾಟಕ ಮಾಡ್ತೀರಾ. ಈ ಮನೆ ನೋಡಿದಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ನಿಮ್ಮ ಕಡೆಯಿಂದ? ಸರ್, ಒಂದು ಮನೆ ಕಡೆದು ಒಂದೇ ಸಲ ಪ್ರೀಮಿಯಂ ಟೈಲ್ಸ್ಗಳನ್ನ ಹಾಕಿ. ಸೊ ಟೈಲ್ಸ್ ನೋಡೋದಕ್ಕೆ ಟೈಲ್ಸ್ ತರ ಇರುತ್ತೆ, ಆದ್ರೆ ಕ್ವಾಲಿಟಿ ನೋಡಿ. ಸೊ ಪ್ರೈಸ್ಗೋಸ್ಕರ ನೀವು ಒಂದು ಟೈಲ್ಸ್ನ ಹಾಕಕ್ ಹೋಗ್ಬಿಡಿ. ಯಾಕೆಂತಂದ್ರೆ ನಾಳೆ ದಿವಸ ಅದು ಶೇಡಿಂಗ್ ಆಗೋದು, ಮತ್ತೆ ಅದಕ್ಕೆ ಕಿತ್ ಹಾಕೋದು, ಮತ್ತೆ ತೆಗಿಯೋದು, ಇದನ್ನ ಮಾಡಕ್ಕಾಗಲ್ಲ. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಹಾಕಿ. ಸೊ ಅದು ನಿಮ್ಗೆ ಒಳ್ಳೆ ಬಜೆಟ್ ಅಲ್ಲೇ ಮಾಡ್ಕೊಡ್ತೀವಿ. ಒಳ್ಳೆ ಬಜೆಟ್ ಅಲ್ಲಿ ಮಾಡ್ಕೊಡ್ತೀವಿ. ಇವಾಗ ಪ್ರೈಸ್ ಅಂತೂ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಟೈಮ್ 50% ಆಯ್ತು. ನೆಕ್ಸ್ಟ್ ಇವಾಗ ಒಂದೇ ತಾರೀಕಿಂದ ಬಂದ್ಬಿಟ್ಟು ನಿಮ್ಗೆ ಮತ್ತೆ 30% ಹೈಕ್ ಆಗಿದೆ. ಸೊ ಅದರಲ್ಲೂ ಬೆಸ್ಟ್ ಆಗಿ ಮಾಡ್ಕೊಡ್ತೀವಿ ಸರ್. ಶಿಪ್ಪಿಂಗ್ ಸರ್, ಶಿಪ್ಪಿಂಗ್ ವಾಟ್ ಅಬೌಟ್ ಶಿಪ್ಪಿಂಗ್? ಸರ್, ನಮ್ಮಲ್ಲಿ ಬಂದ್ಬಿಟ್ಟು ಫ್ರೀ ಇರುತ್ತೆ ಸರ್, ಕಂಪ್ಲೀಟ್ ಫ್ರೀ ಶಿಪ್ಪಿಂಗ್. ಅವ್ರ ಮನೆ ಮುಗಿಯೋ ತನಕ ಫ್ರೀ ಕೊಡ್ತೀವಿ. ಟೈಲ್ಸ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮಲ್ಲಿ? ಸರ್, ಇವಾಗ ಸದ್ಯಕ್ಕೆ ಇವತ್ತಿನ ಇದರಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು 60 ರೂಪಾಯಿಂದ ಇದೆ ಸರ್. 60 ರೂಪಾಯಿಂದ ಮುಂಚೆ ಕಮ್ಮಿ ಇತ್ತು, ಬಟ್ ಇವಾಗ ಜಾಸ್ತಿ ಆಗಿದೆ ಸರ್. ಓಕೆ ಓಕೆ, ಅದರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಲ್ವಾ? ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡಿ ಸರ್. ನಿಮ್ದು ಶೋರೂಮ್ ಎಲ್ಲಿ ಬರುತ್ತೆ ಸರ್? ಟಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್, ನೆಕ್ಸ್ಟ್ ಟೈಟನ್ ವರ್ಲ್ಡ್. ಓಕೆ, ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಕಾಲ್ ಮಾಡ್ಬೋದು ಸರ್? 9:30 ಇಂದ 7:30 ಸರ್. 7:30. ಸಂಡೇಸ್ ಅವೈಲೇಬಲ್ ಇರ್ತೀರಾ ಸರ್? ಸಂಡೇ 10 to 2 ಇರ್ತೀವಿ ಸರ್. 10 to 2 ಹಾಫ್ ಡೇ ಅಂತೂ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಯಾರಿಗಾದ್ರೂ ನಮಗೆ ಡಿಸೈನ್ ಬೇಕು, ನಮ್ಮನೆ ಯಾವ ರೀತಿ ಟೈಲ್ಸ್ ಹಾಕಿದ್ರೆ ಹೇಗಿರುತ್ತೆ, ಸಜೆಷನ್ ಕೇಳಿದ್ರೆ ಸಜೆಷನ್ಸ್ ಎಲ್ಲ ಕಳಿಸ್ಕೊಡ್ತೀರಾ ನೀವು ಸರ್? ಅಂದ್ರೆ ಇವ್ರಿಗೆ ಅವರು ಇಲ್ಲ ಪ್ರೈಸ್ ಅಲ್ಲಿ, ಇಲ್ಲ ನನಗೆ ಈ ಪ್ರೈಸ್ ಅಲ್ಲೇ ನೋಡ್ತಾ ಇದ್ದೀನಿ, ನನಗೆ ಕಡಿಮೆ ಬಜೆಟ್ ಅಲ್ಲೇ ಬೇಕು ಅನ್ನೋದಾದ್ರೆ ಅವ್ರಿಗೆ ಬೇಕಾದಂತ ಡಿಸೈನ್ ಸಿಗಲ್ಲ ಸರ್. ಓಕೆ ಓಕೆ, ಯಾಕಂದ್ರೆ ಆ ಬಜೆಟ್ ಅಲ್ಲೇ ಹೋಗ್ಬೇಕಾಗತ್ತೆ. ಅಂದ್ರೆ ಆ ಮನೇನ ಅವ್ರು ಏನ್ ಅನ್ಕೊಂಡಿರ್ತಾರೆ ಆ ತರ ಮನೆ ತರಕಾಗಲ್ಲ, ಕರೆಕ್ಟ್ ಮಾಡಕ್ಕಾಗಲ್ಲ. ಇಲ್ಲ ನಮ್ಗೆ ಆ ತರದ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ, ಸೊ ನಾವು ಅವ್ರಿಗೆ ಏನೇನ್ ಬೇಕೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಡಿಸೈನ್ಸ್ ಎಲ್ಲ ತೋರಿಸ್ತೀವಿ. ಸೊ ಬಜೆಟ್ ಅಲ್ಲಿ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ರೆ ನೀವು ಯಾವ ರೀತಿ ಬೇಕಾದ್ರೂ 100% ಮಾಡ್ಕೊಡಕ್ಕೆ ರೆಡಿ ಇದೆ. ಹೌದು. ಓಕೆ, ಸೂಪರ್ ಆಗಿ ಹೇಳಿದ್ರೆ ಒಂದು ಒಳ್ಳೆ ಮನೆನ, ಒಂದು ಒಳ್ಳೆ ಟೈಲ್ಸ್ ಕಲೆಕ್ಷನ್ ಅನ್ನು ತೋರಿಸಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.